ಇದು ಎಂ.ಎಂ. ಹೊಸ್ಮನಿ ಕ್ಲಾಸಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪೊಲಿಟಿ. ನಾನು ಮಂಜುನಾಥ್ ಹೊಸ್ಮನಿ, ರಾಜ್ಯಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕ, ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೊಸಬಂಡಿ ಹೆರ್ಲಾಪುರ, ಕೊಪ್ಪಳ. ಇಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಮಹತ್ವದ ವಿಷಯ ಅದು ಭಾರತದ ಸಂವಿಧಾನ. ಆ ಭಾರತದ ಸಂವಿಧಾನದ ಬೆಳವಣಿಗೆಯ ಹಿನ್ನೆಲೆ ಅಥವಾ ಐತಿಹಾಸಿಕ ಹಿನ್ನೆಲೆಯು ಕೂಡ ಅಷ್ಟೇ ಪ್ರಮುಖವಾದಂಥ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಅಂದರೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಚರ್ಚೆ ಮಾಡ್ತಾ ಇದ್ದೇನೆ. ಮೊದಲ ಬಾರಿಗೆ 5 ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇದ್ದೀನಿ. ಈ 5 ಪ್ರಶ್ನೆಗಳಿಗೆ ಉತ್ತರವನ್ನ ನೀವೇ ಈ ತರಗತಿ ಆದಮೇಲೆ ಹೇಳೋದಕ್ಕೆ ಸಿದ್ಧರಾಗಿ ಅಂತೇಳಿ ಹೇಳ್ತಾ, ಮೊದಲನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಆಡಳಿತ ನಡೆಸಿದ ಅವಧಿ ಅಂತೇಳಿ 1600ರಿಂದ 1947, 1600ರಿಂದ 1958, 1858ರಿಂದ 1947. ಡಿ ಮೇಲಿನ ಯಾವುದು ಸರಿ ಇಲ್ಲ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಕೊನೆಗೆ ನೀವೇ ಕಮೆಂಟ್ ಮಾಡಿ. ಎರಡನೇ ಪ್ರಶ್ನೆ, 1931ರಲ್ಲಿ ನಡೆದ ಎರಡನೆಯ ದುಂಡು ಮೇಜಿನಲ್ಲಿ ಭಾಗವಹಿಸಿದ ಭಾರತದ ಮಹಿಳೆಯರು ಎಷ್ಟು ಅನ್ನುವಂಥದ್ದು. ಎಷ್ಟು ಅಂತಂದ್ರೆ ಯಾರ್ಯಾರು ಅನ್ನುವಂಥದ್ದು. ಬೇಗಂ ಶಹನಾವಾಜ್, 2 ರಾಧಾಬಾಯಿ ಸುಬ್ಬರಾಯನ್, ಪಂಡಿತ್ ವಿಜಯಲಕ್ಷ್ಮಿ, ಸರೋಜಿನಿ ನಾಯ್ಡು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಅಂತಿದೆ. ಎ 1 ಮತ್ತು 2, ಬಿ 1, 2 ಮತ್ತು 3, ಸಿ 1, 2 ಮತ್ತು 4, ಡಿ ಮೇಲಿನ ಎಲ್ಲರೂ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ. ಮೂರನೇ ಪ್ರಶ್ನೆ, ಮೊದಲನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಭಾರತೀಯರ ಸಂಖ್ಯೆ ಎಷ್ಟು ಅಂತೇಳಿ. 72, 74, 79, 76 ಇದೆ. ಇದಕ್ಕೆ ಸರಿಯಾದ ಉತ್ತರ ಹೇಳಿ. ಪ್ರಥಮ ಭಾರತದ ರಾಜ್ಯ ಕಾರ್ಯದರ್ಶಿ ಯಾರು ಅಂತೇಳಿ. ವಿಲಿಯಂ ಹೇರ್, ಲಾರ್ಡ್ ಸ್ಟ್ಯಾನ್ಲಿ, ಲಾರ್ಡ್ ಕ್ಯಾನಿಂಗ್, ವಿಲಿಯಂ ಬೆಂಟಿಂಗ್ ಅಂತೇಳಿ. ಇದು ಕೂಡ ಅಷ್ಟೇ ಸರಿಯಾದ ಉತ್ತರ ಕಮೆಂಟ್ ಮಾಡೋದ್ರ ಮೂಲಕ ಹೇಳಿ. ಕೊನೆಯ 5ನೇ ಪ್ರಶ್ನೆ, ಚಾರ್ಟರ್ ಕಾಯ್ದೆ 1853, ಲಾರ್ಡ್ ವಿಲಿಯಂ ಬೆಂಟಿಂಗ್. ಭಾರತದ ಸರ್ಕಾರ ಕಾಯ್ದೆ 1935, ಲಾರ್ಡ್ ಕ್ಯಾನಿಂಗ್. ಭಾರತದ ಸರ್ಕಾರಿ ಕಾಯ್ದೆ 1858, ಲಾರ್ಡ್ ವಿಲ್ಲಿಂಗ್ಡನ್. ಚಾರ್ಟರ್ ಕಾಯ್ದೆ 1833, ಲಾರ್ಡ್ ಡಾಲೌಸಿ ಅಂತೇಳಿ. ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತಿದೆ. ಎ ಬಿ ಸಿ ಟಿ ಅಂತಿದೆ. ಈ 5 ಪ್ರಶ್ನೆಗಳನ್ನ ಈ ತರಗತಿಯ ನಂತರ ನೀವು ಖಂಡಿತ ಗೊತ್ತಾಗುತ್ತಂತೇಳಿ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾರತಕ್ಕೆ ಯುರೋಪಿಯನರಲ್ಲಿ ಪ್ರಥಮ ಬಾರಿಗೆ ಬಂದಿದ್ದು ಯಾರಂದ್ರೆ ಪೋರ್ಚುಗೀಸರು. ಕೊನೆಗೆ ಹೋದವರು ಯಾರಂದ್ರೂ ಕೂಡ ಇವರು ಪೋರ್ಚುಗೀಸರೇ. 1498 ಮೇ 27ರಂದು ಭಾರತಕ್ಕೆ ಬರ್ತಾರೆ. ತದನಂತರಲ್ಲೇ ಬಂದಿರೋರು ಡಚ್ಚರು, ಅದು 1602 ಮಾರ್ಚ್ 20ರಂದು. ಬ್ರಿಟಿಷರು ಬಂದಿರೋದು 1600 ಮೇ 31ರಂದು. ತದನಂತರದಲ್ಲಿ ಬಂದಿರೋರು ಫ್ರೆಂಚರು, ಅದು 1664ರಲ್ಲಿ. ಅಂದ್ರೆ ಕಾಲಾನುಕ್ರಮದಲ್ಲಿ ನಮಗೆ ಗೊತ್ತಿರಬೇಕು. ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು ಭಾರತ ದೇಶಕ್ಕೆ ಬಂದಿರುವಂಥದ್ದು ವ್ಯಾಪಾರ ಮಾಡಲು. ತದನಂತರದಲ್ಲಿ ರಾಣಿ ಎಲಿಜಬೆತ್ ರಾಯಲ್ ಚಾರ್ಟರ್ ಅಂತೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಭಾರತಕ್ಕೆ ವ್ಯಾಪಾರ ಮಾಡೋದಕ್ಕೆ ಒಪ್ಪಂದ ಮಾಡೋದ್ರ ಮುಖಾಂತರ ಕಳಿಸ್ತಾರೆ. ಇಲ್ಲಿ ವ್ಯಾಪಾರಕ್ಕಂತೇಳಿ ಬಂದಂತ ಈಸ್ಟ್ ಇಂಡಿಯಾ ಕಂಪನಿಯವರು 1757ರ ಪ್ಲಾಸಿ ಕದನ, 1764ರ ಬಕ್ಸರ್ ಕದನದ ನಂತರ ಅವರು ಭೂ ಕಂದಾಯ ವಸೂಲಿ ಮತ್ತು ಸಿವಿಲ್ ನ್ಯಾಯಾಡಳಿತದ ಅಧಿಕಾರವನ್ನ ಪಡೆದುಕೊಂಡು ಭಾರತದಲ್ಲಿ ವ್ಯಾಪಾರದ ಜೊತೆಗೆ ಆಡಳಿತ ನಡೆಸೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇವರು 3 ಪ್ರಾಂತ್ಯಗಳಲ್ಲಿ ಬಾಂಬೈ, ಬಂಗಾಳ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಮುಖಾಂತರ, ಅದು ಗವರ್ನರ್ಗಳ ಮುಖಾಂತರ ಆಡಳಿತವನ್ನ ನಡೆಸ್ತಾ ಇದ್ರು. ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕಾಗಿ ಮತ್ತು ಉತ್ತಮ ಆಡಳಿತಕ್ಕಾಗಿ ಹಲವಾರು ಕಾನೂನುಗಳನ್ನ ಯಾರು ಮಾಡಿದ್ದಾರೆ ಅಂತಂದ್ರೆ ಬ್ರಿಟನ್ ಸಂಸತ್ತು ಮಾಡಿದೆ. ಇಲ್ಲಿ 1773ರಿಂದ 1947ರವರೆಗೂ ಮಾಡಿದಂತ ಕಾನೂನುಗಳು ಬ್ರಿಟಿಷ್ ಸಂಸತ್ತೇ ಮಾಡಿರೋದು. ಆದರೆ 1773ರಿಂದ ಅದು ವಿಶೇಷವಾಗಿ 1858ವರೆಗೂ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕಾಗಿ ಮಾಡಿದಂಥ ಕಾನೂನುಗಳು. ತದನಂತರದಲ್ಲಿ ಬ್ರಿಟಿಷ್ ಸಂಸತ್ತೇ ತಮಗಾಗಿ ಮಾಡಿಕೊಂಡಿರುವಂತಹ ಕಾನೂನುಗಳಂತೇಳಿ ನಮಗೆ ಗೊತ್ತಿರಬೇಕು. ಬ್ರಿಟಿಷ್ ಸರ್ಕಾರ ಪ್ರಥಮ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಮಾಡಿದಂಥ ಮೊದಲ ಕಾಯ್ದೆ ಇದಾಗಿದೆ. 4 ಸದಸ್ಯರ ಕಾರ್ಯಕಾರಿ ಮಂಡಳಿ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತೇಳಿ ಕರಿತೀವಿ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಅಂಶ ಏನಂತಂದ್ರೆ ಕಾರ್ಯಕಾರಿ ಮಂಡಳಿ ಅಂತೇಳಿ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತೇಳಿ ಪ್ರಾರಂಭ ಮಾಡಿದ್ರು.
ಫ್ರಾನ್ಸಿಸ್ ಫ್ಲವರಿಂಗ್, ಮ್ಯಾನ್ಸನ್ ಮತ್ತು ಬಾರ್ವೆಲ್ ಅನ್ನುವಂಥ 4 ಎಕ್ಸಿಕ್ಯೂಟಿವ್ ಕೌನ್ಸಿಲಿನ ಮೆಂಬರ್ಗಳು ಇವರು. ಬಂಗಾಳದ ಗವರ್ನರ್ ಅಂತೇಳಿ ಇಲ್ಲಿವರೆಗೂ ಕರೆದಿದ್ದೀವಿ. ಆದರೆ ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ಈ ಕಾಯ್ದೆ ಏನು ಅವರ ಮುಖ್ಯಸ್ಥರ ಪದನಾಮವನ್ನು ಬದಲಾವಣೆ ಮಾಡಿದಂತ ಕಾಯ್ದೆ ಇದಾಗಿದೆ. ಮೊದಲನೆಯ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಅಂತೇಳಿ. ಇಲ್ಲಿ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳನ್ನು ಬಂಗಾಳದ ಪ್ರಾಂತ್ಯಕ್ಕೆ ಅಧೀನಗೊಳಿಸಲಾಯಿತು. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿ ಅಂದ್ರೆ ಅಕ್ಟೋಬರ್ 2, 1774ರಲ್ಲಿ 4 ನ್ಯಾಯಾಧೀಶರು ಅಂದ್ರೆ ಒಬ್ರು ಮುಖ್ಯ ನ್ಯಾಯಾಧೀಶರು, ಇನ್ನು 4 ಜನ ಇತರೆ ನ್ಯಾಯಾಧೀಶರು ಇಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದರು. ಆದರೆ ಇಲ್ಲಿ 1862 ಅಂತಿದೆ. ಈ 1862ವರೆಗೂ ಕೂಡ ಸುಪ್ರೀಂ ಕೋರ್ಟ್ ಆಗಿ ಕಲ್ಕತ್ತಾದಲ್ಲಿ ಕಾರ್ಯಾರಂಭ ಮಾಡಿ 1862ರ ನಂತರ ಅದು ಭಾರತದ ಹೈಕೋರ್ಟ್ ಆಗಿ ಮಾರ್ಪಾಡಾಯಿತು. ಅಂದ್ರೆ ಕಲ್ಕತ್ತಾದಲ್ಲಿರುವಂತಹ ಸುಪ್ರೀಂ ಕೋರ್ಟ್ 1862ರವರೆಗೂ ಸುಪ್ರೀಂ ಕೋರ್ಟ್ ಆಗಿ ತದನಂತರದಲ್ಲಿ ಭಾರತ ದೇಶದ ಪ್ರಥಮ ಹೈಕೋರ್ಟ್ ಆಗಿ 1862ರಲ್ಲಿ ಮಾರ್ಪಾಡಾಯಿತು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳಬೇಕು. ಕಲ್ಕತ್ತಾದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶಿಯಾಗಿ LJ ಇಂಪೆ, ಅವ್ರ ಜೊತೆಗೆ 3 ಜನ ಯಾರಂತಂದ್ರೆ ಲಿಮಿಸ್ಟರ್, ಐರಾಲ್ಡ್ ಮತ್ತು ರಾಬರ್ಟನ್ ಅವರು. ಭ್ರಷ್ಟಾಚಾರ ನಿಷೇಧ ಮಾಡೋದಕ್ಕೆ 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಮುಖ ಹೆಜ್ಜೆ ಇಟ್ಟಿತ್ತು. ಅಂದ್ರೆ ಯಾವುದೇ ಕಾಣಿಕೆ ಉಡುಗೊರೆಯನ್ನ ಈ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ತೆಗೆದುಕೊಳ್ಬಾರ್ದು ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾದಂತ ಆದೇಶವನ್ನ ನೀಡಿದರು. ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿದಂತ ದ್ವಿಮುಖ ಸರ್ಕಾರ ಪದ್ಧತಿ ರದ್ದು ಮಾಡಿದಂತ ಕಾಯ್ದೆ ಇದಾಗಿದೆ. ವೇತನವನ್ನ ಹೆಚ್ಚಳ ಮಾಡಿದರು. ಇಲ್ಲಿ ನಮ್ಗೆ ಗೊತ್ತಿರಲೇಬೇಕು, ಬಂಗಾಳದ ಪ್ರಥಮ ಗವರ್ನರ್ ಯಾರಂತಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದ ಕೊನೆಯ ಗವರ್ನರ್ ಮತ್ತು ಮೊದಲನೆಯ ಗವರ್ನರ್ ಜನರಲ್ ಯಾರಂತಂದ್ರೆ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್. ನೆಕ್ಸ್ಟ್ ಬರುವಂತ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಇದು 1773 ರೆಗ್ಯುಲೇಟಿಂಗ್ ಆಕ್ಟಿನ ಇರುವಂತಹ ದೋಷಗಳನ್ನು ಸರಿಪಡಿಸೋದಕ್ಕೆ ಬಂದಂತ ಕಾಯ್ದೆ ಇದಾಗಿದೆ. ಈ ಕಾಯ್ದೆಯ ಪ್ರಮುಖ ವಿಚಾರ ಏನಂತಂದ್ರೆ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳಂತೇಳಿ ವಿಭಜನೆ ಮಾಡ್ತೈತಿ. ವಾಣಿಜ್ಯ ಕಾರ್ಯಗಳನ್ನ ಮಾಡೋದಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ ಅನ್ನುವಂಥವ್ರು ಇರ್ತಾರೆ, ಅವ್ರು 24 ಜನ ಅವರು ನೋಡ್ಕೊಂಡ್ರೆ, ರಾಜಕೀಯ ಕಾರ್ಯಗಳನ್ನ ನೋಡ್ಕೊಳ್ಳೋದಕ್ಕೆ ನಿಯಂತ್ರಣ ಮಂಡಳಿ ಅಂತೇಳಿ 6 ಸದಸ್ಯರಿರುವಂತ ಒಂದು ಮಂಡಳಿಯನ್ನ ಕಾರ್ಯಾರಂಭ ಮಾಡೋದಕ್ಕೆ ಈ ಕಾಯ್ದೆ ಏನು ಪ್ರಮುಖ ಹೆಜ್ಜೆಯನ್ನು ಇಡ್ತದೆ. ಕಾರ್ಯಕಾರಿ ಮಂಡಳಿಯಲ್ಲಿ ಇದ್ದಂತ ಸದಸ್ಯರ ಸಂಖ್ಯೆ 4 ಜನ ಇರ್ತಾರೆ, ಆದ್ರೆ ಇಲ್ಲಿ 3ಕ್ಕೆ ಇಳಿಸಲಾಗುತ್ತೆ. ಮತ್ತೆ 3 ಸದಸ್ಯರನ್ನು ಹೊಂದಿರುವಂತಹ ರಹಸ್ಯ ಸಮಿತಿಯನ್ನು ರಚನೆ ಮಾಡ್ತಾರೆ. ಇದರಲ್ಲಿ ಒಬ್ಬರು ಭಾರತದ ಸೈನ್ಯದ ದಂಡನಾಯಕ ಆಗಿರ್ಲೇಬೇಕು ಅನ್ನುವಂತ ನಿಯಮವನ್ನ ಮಾಡ್ತಾರೆ ಇವರು. ಈ ಸದಸ್ಯರಿಗೆ ಭಾರತದ ಖಜಾನೆಯಿಂದ ಸಂಬಳ ಭತ್ಯೆ ಕೊಡ್ತಾರೆ. ಸಿವಿಲ್, ಮಿಲಿಟರಿ, ರೆವಿನ್ಯೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯು ಹೊಂದಿದ ಭಾರತದ ಪ್ರದೇಶ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟಿತ್ತು ಅನ್ನುವಂಥದ್ದನ್ನ ಇದು ಸ್ಪಷ್ಟಪಡಿಸ್ತದೆ. ಮತ್ತೆ ಗವರ್ನರ್ ಜನರಲ್ ಯಾವುದೇ ಯುದ್ಧವನ್ನ ಅಥವಾ ಶಾಂತಿ ಒಪ್ಪಂದ ಮಾಡಲು ನಿಯಂತ್ರಣ ಮಂಡಳಿ ಅನುಮತಿ ಕಡ್ಡಾಯ. ಭಾರತದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಅಪರಾಧ ತಡೆಯಲು ಬ್ರಿಟನ್ನಲ್ಲಿ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ತದನಂತರದಲ್ಲಿ ಬಂದಿರುವಂತದ್ದು 1786ರ ಕಾಯ್ದೆ. ಈ ಕಾಯ್ದೆಯ ಪ್ರಮುಖ ವಿಚಾರ ಯಾವುದಂದ್ರೆ ಗವರ್ನರ್ ಜನರಲ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾ ಪಡೆಗಳ ಮುಖ್ಯಸ್ಥ, ವಿವೇಚನೆಯುಕ್ತ ನಿರ್ಧಾರ ಮಾಡೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತದೆ. ತದನಂತರ ಬಂದಿರೋದು 1793ರ ಚಾರ್ಟರ್ ಕಾಯ್ದೆ. ಸರ್ ಜಾನ್ ಶೋರ್ ಅನ್ನೋರು ಪ್ರಧಾನಮಂತ್ರಿ ಇರ್ತಾರೆ. ಪ್ರತಿ 20 ವರ್ಷಕ್ಕೆ ಈ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಒಪ್ಪಂದವನ್ನ ಮುಂದುವರಿಸ್ತಾ ಬರ್ತಾರೆ. ಇಲ್ಲಿ 4 ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಸೇನಾ ಮುಖ್ಯಸ್ಥನು ಗವರ್ನರ್ ಜನರಲ್ ಕೌನ್ಸಿಲ್ ಸದಸ್ಯನಾಗದಂತೆ ಏನ್ ಮಾಡ್ತಾರಂತಂದ್ರೆ ಇಲ್ಲಿ ನಿರ್ಬಂಧವನ್ನ ಏರ್ತಾರೆ. ಬಂಗಾಳಕ್ಕೆ ಹಂಗಾಮಿ ಗವರ್ನರ್ ನೇಮಿಸುವ ಅಧಿಕಾರ ಗವರ್ನರ್ ಜನರಲ್ಗೆ ಅವಕಾಶ ಮಾಡಿಕೊಡ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 3 ಇದ್ದಿದ್ದು 2ಕ್ಕೆ ಕಡಿಮೆ ಮಾಡ್ತಾರೆ. ನಿಮ್ಗೆ ಗೊತ್ತಾಗಬೇಕು, 1773ರ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಕಲ್ಕತ್ತಾದಲ್ಲಿ ಪ್ರಾರಂಭ ಆಗಿದ್ದು ಅಲ್ಲಿ 3 ನ್ಯಾಯಾಧೀಶರ ಸಂಖ್ಯೆ ಇತ್ತು, 2 ಇಳಿಸ್ತಾರೆ, ಅಂದ್ರೆ 1ಅನ್ನ ಕಡಿಮೆ ಮಾಡ್ತಾರೆ. ಕಂಪನಿಯ ನೌಕರರು ಸರ್ಕಾರದ ಅನುಮತಿ ಇಲ್ಲದೆ ಇಂಗ್ಲೆಂಡಿಗೆ ಮರಳುವಂತಿಲ್ಲ ಅಂತೇಳಿ ಹೇಳ್ತಾರೆ. ಇನ್ನು 20 ವರ್ಷ ವ್ಯಾಪಾರ ಮತ್ತು ಆಡಳಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಇದಾಗಿದೆ. 1813ರ ಚಾರ್ಟರ್ ಕಾಯ್ದೆ ಇಂಗ್ಲೆಂಡಿನ ಕ್ರೈಸ್ತ ಮಿಷನರಿಗಳಿಗೆ ಭಾರತದಲ್ಲಿ ನೆಲೆಸಲು, ಧರ್ಮ ಮತ್ತು ಶಿಕ್ಷಣ ಪ್ರಚಾರ ಮಾಡಲು ಪ್ರಥಮ ಬಾರಿಗೆ ಅನುಮತಿ ಕೊಟ್ಟಿರುವಂತಹ ಕಾಯ್ದೆ ಚಾರ್ಟರ್ ಕಾಯ್ದೆ. ಈ ಎಲ್ಲಾ ಕಾಯ್ದೆಗಳು
ಬ್ರಿಟನ್ ಸಂಸತ್ ಮಾಡಿದಂತ ಕಾಯ್ದೆಗಳು ಅದು ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೂ 20 ವರ್ಷ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಕಾಯ್ದೆ ಇದಾಗಿದೆ. ಬಂಗಾಳದ ಗವರ್ನರ್ ಜನರಲ್ ಮತ್ತು ದಂಡನಾಯಕರನ್ನು ನೇಮಕ ಮಾಡೋದಕ್ಕೆ ಚಕ್ರವರ್ತಿಗೆ ಅನುಮತಿ ಕೊಡ್ತಾರೆ. ಭಾರತೀಯರಿಗೆ ಪಾಶ್ಚಿಮಾತ್ಯ ಶಿಕ್ಷಣ ನೀಡಲು ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಯನ್ನ ಮೀಸಲಾಗಿ ಇಡುತ್ತಾರೆ ಈ 1813ರ ಚಾರ್ಟರ್ ಕಾಯ್ದೆ. ತದನಂತರದಲ್ಲಿ ಬಂದಿರುವಂತದ್ದು 1833ರ ಚಾರ್ಟರ್ ಕಾಯ್ದೆ, ಸೇಂಟ್ ಎಲೆನಾ ಕಾಯ್ದೆ ಅಂತೇಳಿ ನಾವು ಇದನ್ನು ಕರಿತೀವಿ. ಮುಖ್ಯಸ್ಥನ ಪದನಾಮ ಬದಲಾವಣೆ ಆಗುತ್ತೆ. 1773ರ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಬಂಗಾಳದ ಗವರ್ನರ್ ಇದ್ದದ್ದು ಬಂಗಾಳದ ಗವರ್ನರ್ ಜನರಲ್ ಆಗುತ್ತೆ. ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಇದ್ದದ್ದು ಭಾರತದ ಗವರ್ನರ್ ಜನರಲ್ ಆಗಿ ಮುಖ್ಯಸ್ಥನ ಪದನಾಮವನ್ನ ಬದಲಾವಣೆ ಮಾಡ್ತಾರೆ. ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಯಾರಂತಂದ್ರೆ ಮತ್ತು ಪ್ರಥಮ ಗವರ್ನರ್ ಜನರಲ್ ಯಾರಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇಲ್ಲಿದ್ದಾರೆ ನೋಡಿ, ಇವರೇ. ನೆಕ್ಸ್ಟ್ ಬರುವಂತದ್ದು ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಅಧಿಕಾರವನ್ನ ಸೀಮಿತಗೊಳಿಸ್ತಾರೆ. ಹೆಚ್ಚು ಅಧಿಕಾರವನ್ನ ಯಾರಿಗೆ ಕೊಡ್ತಾರಂತಂದ್ರೆ ಅದು ಬಂಗಾಳದ ಪ್ರಾಂತ್ಯಕ್ಕೆ ಕೊಡ್ತಾರೆ. ಎಲ್ಲಾ ಶಾಸನೀಯ ಅಧಿಕಾರಗಳನ್ನು ಭಾರತದ ಗವರ್ನರ್ ಜನರಲ್ಗೆ ನೀಡಲಾಯಿತು. 1833ಕ್ಕಿಂತ ಮುಂಚೆ ಮಾಡಿದಂತ ಕಾನೂನುಗಳನ್ನ ನಿಯಮಗಳಂತೇಳಿ ಕರಿತಾ ಇದ್ರು. ನಂತರ ಕಾನೂನುಗಳನ್ನ ಕಾಯ್ದೆ ಅನ್ನೋದಕ್ಕೆ ಪ್ರಾರಂಭ ಮಾಡಿದ್ರು. ವಾಣಿಜ್ಯ ಚಟುವಟಿಕೆಗಳು ಅಂತ್ಯ ಆಯಿತು ಈ 1833ರ ಕಾಯ್ದೆಯಂತೆ. ಅಂದ್ರೆ ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಮಾಡ್ತಾ ಇತ್ತು. ನಂತರ ಈ 1833ರ ಚಾರ್ಟರ್ ಕಾಯ್ದೆ ನಂತರ ವ್ಯಾಪಾರವನ್ನು ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಭಾರತದಲ್ಲಿ ಆಡಳಿತ ನಡೆಸೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಯತ್ನ ಮಾಡುತ್ತಿ ಅದರ ಜಾರಿ ಮಾಡೋದಕ್ಕೆ ಈ ಕಾಯ್ದೆಯಿಂದ ಆಗ್ಲಿಲ್ಲ. ಕಾನೂನು ಸದಸ್ಯರ ನೇಮಕ ಮಾಡಿದ್ರು. ಅಂದ್ರೆ ಗವರ್ನರ್ ಜನರಲ್ ಕಾರ್ಯಕಾರಿ ಮಂಡಳಿ 4ನೇ ಸದಸ್ಯನನ್ನ ನೇಮಕ ಮಾಡಿದ್ರು. ಮೊದಲಿದ್ದದ್ದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ 4, ಆದರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಏನ್ ಮಾಡಿದೆ ಅಂದ್ರೆ ಅದನ್ನು 4 ಜನ ಇದ್ದದ್ದನ್ನ 3 ಜನ ಮಾಡಿದ್ರು. ಈಗ ಮತ್ತೆ 4ನೇ ಕಾನೂನು ಆಯೋಗದ ಸದಸ್ಯನ ನೇಮಕ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಕಾನೂನು ಆಯೋಗ ರಚನೆ ಮಾಡಿ ಅದರ ಎಫೆಕ್ಟಿನಿಂದ ಏನಾಗಿದೆ ಅಂದ್ರೆ ಭಾರತದಲ್ಲಿ IPC 1860, CPC 1859, CRPC 1862, ಇಂಡಿಯನ್ ಪೆನಲ್ ಕೋಡ್, ಇಂಡಿಯನ್ ಪ್ರೊಸೀಜರ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅನ್ನುವಂಥದ್ದು ಜಾರಿಗೆ ಬಂತು. 1853ರ ಚಾರ್ಟರ್ ಕಾಯ್ದೆ ಲಾರ್ಡ್ ಡಾಲೌಸಿ ಅವರು ಭಾರತದ ಗವರ್ನರ್ ಜನರಲ್ ಆಗಿ ಕೆಲಸ ಮಾಡ್ತಾರೆ. ಇದು ಸಂಸದೀಯ ಪದ್ಧತಿಯನ್ನ ಜಾರಿ ಮಾಡಿದಂತ ಕಾಯ್ದೆ 1853. ಅಂದ್ರೆ ಗವರ್ನರ್ ಜನರಲ್ ಕೌನ್ಸಿಲ್ ಶಾಸನೀಯ ಮತ್ತು ಕಾರ್ಯಾಂಗೀಯ ಕಾರ್ಯಗಳನ್ನ ಪರಸ್ಪರ ಪ್ರತ್ಯೇಕವನ್ನ ಮಾಡ್ತಾರೆ. ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಕಾಶ ಮಾಡಿಕೊಡುತ್ತೆ. ಅಂದ್ರೆ 1833 ಕಾಯ್ದೆ ಇದು ಪ್ರಯತ್ನ ಮಾಡಿದ್ರೆ ಈ ಕಾಯ್ದೆ ಇದನ್ನ ಜಾರಿ ಮಾಡುವಂತ ಕೆಲಸವನ್ನ ಮಾಡ್ತೈತೆ. ನೆಕ್ಸ್ಟ್ ಕೋರ್ಟ್ ಆಫ್ ಡೈರೆಕ್ಟರ್ಗಳ ಸದಸ್ಯರ ಸಂಖ್ಯೆಯನ್ನ ಇಡಿಸ್ತಾರೆ. ಇದ್ದದ್ದು ಎಷ್ಟಂದ್ರೆ 24, ಅದನ್ನ 18ಕ್ಕೆ ಇಡಿಸ್ತಾರೆ. ಅದರಲ್ಲಿ 6 ಮಂದಿ ಸಾಮ್ರಾಜ್ಞಿಯಿಂದ ನಾಮಕರಣ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇನ್ನೊಂದು ಪ್ರಮುಖವಾದಂಥದ್ದು ಏನಂದ್ರೆ 1858ರ ಭಾರತದ ಸರ್ಕಾರ ಕಾಯ್ದೆ. ಇದು 1857ರಲ್ಲಿ ಸಿಪಾಯಿ ದಂಗೆ ನಡೆದಂತ ಪ್ರಮುಖವಾದಂತ ಬೆಳವಣಿಗೆ. ಇದು ಆಗಸ್ಟ್ 2, 1858 ಬ್ರಿಟನ್ ಸಂಸತ್ ಅನುಮೋದನೆ ಮಾಡಿತ್ತು. ಅದರ ಜಾರಿಗೆ ಬಂದದ್ದು ನವೆಂಬರ್ 1, 1858ರಲ್ಲಿ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಳಿಸಿದಂತ ಕಾಯ್ದೆ ಇದಾಗಿದೆ. ಅಂದ್ರೆ ಬ್ರಿಟನ್ ಸಾಮ್ರಾಜ್ಞಿ ರಾಣಿ ಭಾರತದ ಆಡಳಿತವನ್ನ ವರ್ಗಾವಣೆ ಮಾಡಿದಂತ ಕಾಯ್ದೆ ಇದಾಗಿದೆ. ಅಂದ್ರೆ ಇಲ್ಲಿವರೆಗೂ 1600ರಿಂದ 1858ವರೆಗೂ ಕೂಡ ಭಾರತದಲ್ಲಿ ಆಡಳಿತ ನಡೆಸಿದವರು ಈಸ್ಟ್ ಇಂಡಿಯಾ ಕಂಪನಿ. ಆದರೆ 1858ರಿಂದ ಆಡಳಿತ ನಡೆಸಿದ್ದು ಬ್ರಿಟನ್ ಸರ್ಕಾರವೇ ನೇರವಾಗಿ ಆಡಳಿತವನ್ನ ನಡೆಸ್ತದೆ. ಭಾರತದಲ್ಲಿ ವೈಸ್ರಾಯ್ ಅಂತೇಳಿ ಮಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು, 1773ರ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡಿದ್ರು. 1833ರ ಚಾರ್ಟರ್ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಅಂತ ಮಾಡಿದ್ರು. ಈ ಕಾಯ್ದೆ ಭಾರತದ ಗವರ್ನರ್ ಜನರಲ್ ಅನ್ನ ಭಾರತದ ವೈಸ್ರಾಯ್ ಅಂತೇಳಿ ಪದನಾಮವನ್ನು ಬದಲಾವಣೆ ಮಾಡಿದ್ರು. ಇಲ್ಲಿ ಭಾರತದ ಪ್ರಥಮ ವೈಸ್ರಾಯ ಕೊನೆಯ ಗವರ್ನರ್ ಜನರಲ್ ಯಾರಂತಂದ್ರೆ ಲಾರ್ಡ್ ಕ್ಯಾನಿಂಗ್. ಇಲ್ಲಿ ಭಾರತದ ಮಂಡಳಿ ಅನ್ನುವಂಥದ್ದನ್ನ ರಚನೆ ಮಾಡಿದ್ರು. ಕೌನ್ಸಿಲ್ ಆಫ್ ಇಂಡಿಯಾ ಅನ್ನುವಂಥದ್ದನ್ನು ರಚನೆ ಮಾಡಿದ್ರು. ಇಲ್ಲಿ 15 ಜನ ಸದಸ್ಯರಿದ್ರು. ವಾರಕ್ಕೆ 1 ಬಾರಿ ಸಭೆಯನ್ನ ಸೇರಿಸ್ತಾ ಇದ್ರು. ಕೇಂದ್ರೀಕೃತ ಆಡಳಿತ ಪದ್ಧತಿಗೆ ಹೆಜ್ಜೆ ಇಟ್ಟಿತು ಈ ಕಾಯ್ದೆ. ಭಾರತದ ರಾಜ್ಯ ಕಾರ್ಯದರ್ಶಿ ಹುದ್ದೆ ಸೃಷ್ಟಿ ಆಯಿತು. ಅದರ ಜೊತೆಗೆ ಹೆಚ್ಚಿನ ಅಧಿಕಾರವನ್ನು ಇವರಿಗೆ ನೀಡಿದ್ರು. ಆದಾಯ ರಾಣಿಗೆ ಸಂದಾಯ ಆಯಿತು. ಅಂದ್ರೆ ಖರ್ಚು ರಾಜ್ಯ ಕಾರ್ಯದರ್ಶಿಯ ಮುಖಾಂತರವನ್ನೇ ಖರ್ಚು ಮಾಡೋದು ಪ್ರಾರಂಭ ಆಯಿತು. ವಾರ್ಷಿಕ ವರದಿ ರಾಜ್ಯ ಕಾರ್ಯದರ್ಶಿ ಬ್ರಿಟನ್ ಸಂಸತ್ತಿಗೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಕಂಪನಿ ಆಡಳಿತ ಮಂಡಳಿಗಳಾದ
ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕ ಮಂಡಳಿ ಅಂತ ಇದ್ವು, ಅದನ್ನು ರದ್ದು ಮಾಡಿದ್ರು. ನೋಡ್ರಿ, ನಿಯಂತ್ರಣ ಮಂಡಳಿ ಫಿಟ್ಸ್ ಇಂಡಿಯಾ ಕಾಯ್ದೆ ಪ್ರಕಾರ ಬಂದಿತ್ತು, ಅದು ರದ್ದಾಯಿತು. ಆಮೇಲೆ ಕೋರ್ಟ್ ಆಫ್ ಡೈರೆಕ್ಟರ್ ಅನ್ನುವಂಥದ್ದು ಇತ್ತು, ನಿರ್ದೇಶಕ ಮಂಡಳಿ ಅಂತ ಇತ್ತು. ಈ ಎರಡೂ ಮಂಡಳಿ ರದ್ದು ಮಾಡಿದ್ದು ಯಾವುದಂದ್ರೆ 1858ರ ಕಾಯ್ದೆ. ಭಾರತದ ರಾಜ್ಯ ಕಾರ್ಯದರ್ಶಿ ಹುದ್ದೆ ಸೃಷ್ಟಿ ಆಗಿದ್ದು 1858ರ ಕಾಯ್ದೆಯಂತೆ. ಇಲ್ಲಿ ಬ್ರಿಟನ್ ಸಚಿವ ಸಂಪುಟದ ಸದಸ್ಯ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. ಭಾರತದ ಪ್ರಥಮ ರಾಜ್ಯ ಕಾರ್ಯದರ್ಶಿಯಾಗಿ ಲಾರ್ಡ್ ಸ್ಟ್ಯಾನ್ಲಿ ಅವರು ಕೆಲಸವನ್ನ ಮಾಡಿದರು. ಇಲ್ಲಿ ಭಾರತದ ಜನತೆಯ ಮ್ಯಾಗ್ನಾ ಕಾರ್ಟ್ ಅಂತೇಳಿ 1858ರ ಕಾಯ್ದೆಯನ್ನ ಆರ್.ಕೆ. ಮುಖರ್ಜಿ ಅವರು ಕರೀತಾರೆ. ಈ ಕಾಯ್ದೆಯ ಕೊನೆ ಹೇಳಿಕೆ ಏನಂತಂದ್ರೆ, ಅವರು ಅಂದ್ರೆ ಭಾರತೀಯರು ಸಮೃದ್ಧಿಯಲ್ಲಿ ನಮ್ಮ ಶಕ್ತಿ, ಅವರ ತೃಪ್ತಿಯಲ್ಲಿ ನಮ್ಮ ಭದ್ರತೆ, ಅವರ ಕೃತಜ್ಞತೆಯೇ ನಮ್ಮ ಪ್ರತಿಫಲ ಅನ್ನುವಂಥದ್ದು ಈ ವಾಕ್ಯ, ಈ ಒಂದು ಕಾಯ್ದೆಯ ಕೊನೆ ಹೇಳಿಕೆ ಆಗಿದೆ. ನೆಕ್ಸ್ಟ್ ಬರುವಂಥದ್ದು 1861ರ ಭಾರತದ ಕೌನ್ಸಿಲ್ ಕಾಯ್ದೆ. ಬ್ರಿಟನ್ ಸಂಸತ್ತು ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಈ ಕಾಯ್ದೆಯನ್ನು ಜಾರಿ ಮಾಡಿದೆ. ವೈಸ್ರಾಯ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಸರ್ಕಾರೇತರ ಸದಸ್ಯರ ನಾಮಕರಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಕಾಯ್ದೆ ಇದಾಗಿದೆ. ಬನವಾಸಿನ ರಾಜ್ಯ, ಪಟಿಯಾಲದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್ ಅನ್ನುವಂಥವ್ರು ಭಾರತೀಯರ ಶಾಸನ ಸಭೆಗೆ ಆಯ್ಕೆ ಆಗೋದಕ್ಕೆ ಪ್ರಥಮವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಕಾಯ್ದೆ ಇದಾಗಿದೆ. ವಿಕೇಂದ್ರೀಕರಣಕ್ಕಾಗಿ ಶಾಸನ ಅಧಿಕಾರವನ್ನು ಬಾಂಬೆ ಮತ್ತು ಮದ್ರಾಸ್ಗೆ ಅವಕಾಶ ಮಾಡಿಕೊಡಲಾಯಿತು. ಶಾಸನ ಸಭೆಗಳ ಸ್ಥಾಪನೆ ಅಂದ್ರೆ 1862ರಲ್ಲಿ ಬಂಗಾಳದಲ್ಲಿ, ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾಂತ್ಯದಲ್ಲಿ 1866ರಲ್ಲಿ, ಪಂಜಾಬ್ದಲ್ಲಿ 1897ರಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಇದಾಗಿದೆ. ವೈಸ್ರಾಯನಿಗೆ ಹೆಚ್ಚಿನ ಅಧಿಕಾರ ಅಂದ್ರೆ ಆಡಳಿತದ ಅನುಕೂಲದ ದೃಷ್ಟಿಯಿಂದ ಅಗತ್ಯ ನಿಯಮಗಳನ್ನು ಆದೇಶಗಳನ್ನು ಮಾಡುವ ಅಧಿಕಾರ ಮಾಡಿಕೊಡಲಾಯಿತು. 1859ರಲ್ಲಿ ಲಾರ್ಡ್ ಕ್ಯಾನಿಂಗ್ ನಿಂದ ಪರಿಚಯಿಸಲ್ಪಟ್ಟಂತಹ ಈ ಪೋರ್ಟ್ಫೋಲಿಯೋ ಅನ್ನುವಂಥ ಪದ್ಧತಿಗೆ ಈ ಮಾನ್ಯತೆಯನ್ನ 1861ರ ಭಾರತದ ಕೌನ್ಸಿಲ್ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದೆ. ಲೆಜಿಸ್ಲೇಟಿವ್ ಕೌನ್ಸಿಲಿನ ಒಪ್ಪಿಗೆಯನ್ನು ಪಡೆಯದೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ವೈಸ್ರಾಯರಿಗೆ ಕೊಡಲಾಯಿತು. 1892ರ ಭಾರತದ ಕೌನ್ಸಿಲ್ ಕಾಯ್ದೆ ಭಾರತದಲ್ಲಿ ಚುನಾವಣೆ ನಡೆಸೋದಕ್ಕೆ ಒಪ್ಪಿಗೆ ಕೊಟ್ಟಂತ, ಅಂದ್ರೆ ಚುನಾವಣೆ ಅನ್ನುವಂಥ ಪದ ಬಳಕೆಯಾಗಿದ್ದು 1892ರಿಂದ. ಅಂದ್ರೆ ಪ್ರತ್ಯಕ್ಷ ಚುನಾವಣೆ ಆಗದಿದ್ದರೂ ಸಹ ಪರೋಕ್ಷ ಚುನಾವಣೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಕಾಯ್ದೆ ಇದಾಗಿದೆ. ಶಾಸನ ಸಭೆ ಸದಸ್ಯರ ಸಂಖ್ಯೆಯನ್ನ ಹೆಚ್ಚು ಮಾಡಿತ್ತು. ಅದು ಕೇಂದ್ರಕ್ಕೆ ಸಂಬಂಧಪಟ್ಟಂತೆ 10 ಇದ್ದದ್ದು 16 ಆಯಿತು. ಶಾಸನ ಮಂಡಳಿಗಳ ವಿಸ್ತರಣೆ ಮಾಡಿದ್ರು. ಬಜೆಟ್ ಸಂದರ್ಭದಲ್ಲಿ ಚರ್ಚೆ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳುವಂತ ಹಕ್ಕನ್ನ ನೀಡಲಾಯಿತು. ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಕಾಯ್ದೆ ಯಾವುದಂದ್ರೆ 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ. ಇಲ್ಲಿ ಇದನ್ನ ನಾವು ಮಾರ್ಲೆ ಮಿಂಟೋ ಸುಧಾರಣೆ ಅಂತ ಹೇಳಿ ಕರಿತೀವಿ. ಮಾರ್ಲೆ ಅಂತಂದ್ರೆ ರಾಜ್ಯ ಕಾರ್ಯದರ್ಶಿ, ಮಿಂಟೋ ಅಂತಂದ್ರೆ ವೈಸ್ರಾಯ್, ಇವರ ಇಬ್ಬರ ಹೆಸರಿನಿಂದ ಈ ಕಾಯ್ದೆಯನ್ನು ನಾವು ಕರಿತೀವಿ. ಇದು ಕೇಂದ್ರ ಮತ್ತು ಪ್ರಾಂತೀಯ ಸದಸ್ಯರ ಸಂಖ್ಯೆಯನ್ನ ಹೆಚ್ಚು ಮಾಡಿದ್ದು, 16ರಿಂದ 60ಕ್ಕೆ ಏರಿಸಿದ್ದು ಇದೇ ಕಾಯ್ದೆ. ವಿಶೇಷವಾಗಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಪ್ರಾಂತೀಯ ಸದಸ್ಯರ ಸಂಖ್ಯೆಯನ್ನು ಕೂಡ ಏರಿಕೆ ಮಾಡ್ತಾರೆ. ಕೇಂದ್ರದಲ್ಲಿ ಸರ್ಕಾರಿ ಸದಸ್ಯರ ಬಹುಮತ ಬೇಕು ಅಂತ ಹೇಳಿದ್ರೆ, ಪ್ರಾಂತ್ಯದಲ್ಲಿ ಮಾತ್ರ ಸರ್ಕಾರೇತರ ಸದಸ್ಯರ ಸಂಖ್ಯೆಯು ಸಹ ಬಹುಮತಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಶಾಸನ ಸಭೆಗಳ ಅವಧಿಯನ್ನ 3 ವರ್ಷಕ್ಕೆ ನಿಗದಿ ಮಾಡಿದಂತ ಕಾಯ್ದೆ ಇದಾಗಿದೆ. ಪ್ರಥಮ ಬಾರಿಗೆ ವೈಸ್ರಾಯ್ ಅವರ ಕಾರ್ಯನಿರ್ವಾಹಕ ಮಂಡಳಿ ಅಂತ ಇತ್ತು, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಹೇಳಿ ಇತ್ತು. ಅದಕ್ಕೆ ನಾಮಕರಣ ಮಾಡೋದಕ್ಕೆ, ಅದು ವಿಶೇಷವಾಗಿ ಭಾರತೀಯರು ನಾಮಕರಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಂತ ಕಾಯ್ದೆ ಇದಾಗಿದೆ. ಅದರಲ್ಲಿ ಪ್ರಥಮ ಬಾರಿಗೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತೇಳಿ ಇಲ್ಲಿ ಆಯ್ಕೆ ಆದಂತವ್ರು, ಅಂದ್ರೆ ಶಾಸನ ಸಭೆಗೆ, ಅದು ವಿಶೇಷವಾಗಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಆಯ್ಕೆ ಆದಂತ ಭಾರತ ವ್ಯಕ್ತಿ ಯಾರಂತಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತೇಳಿ. ಶಾಸನ ಸಭೆ ಸದಸ್ಯರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಲಾಯಿತು. ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ವರ್ಗವನ್ನು ನೀಡಿದಂತ ಕಾಯ್ದೆ ಇದಾಗಿದೆ. ಅಂದ್ರೆ ಭಾರತದಲ್ಲಿರುವಂತ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಡಕು ಉಂಟಾಗಿತ್ತು. ಇನ್ನೆಚ್ಚು ಒಡಕು ಉಂಟಾಗೋದಕ್ಕೆ ಕಾರಣ ಆದಂತ ಕಾಯ್ದೆ ಇದಾಗಿರೋದ್ರಿಂದ ಇದು ಕೋಮುವಾದ ಪ್ರಾತಿನಿಧ್ಯ ಪದ್ಧತಿಗೆ ಇದು ಪ್ರಥಮ ಬಾರಿಗೆ ಹೆಜ್ಜೆ ಇಟ್ಟು ಭಾರತದಲ್ಲಿ ಕೋಮುವಾದವನ್ನು ಸೃಷ್ಟಿ ಮಾಡಿತನ್ನುವಂಥದ್ದು ಇದೆ. ಹಾಗಾಗಿ ಲಾರ್ಡ್ ಮಿಂಟೋವನ್ನು ಕೋಮುವಾದ ಮತದಾರ ವರ್ಗದ ಪೀತಾಮ ಅಂತ ಹೇಳಿ ಕರಿತೀವಿ. ಇದು ಶಾಸನ ಸಭೆಗಳಲ್ಲಿ ಪ್ರತ್ಯೇಕ ಪ್ರಾತಿನಿಧ್ಯ, ಅಂದರೆ ಪ್ರೆಸಿಡೆನ್ಸಿ ಕಾರ್ಪೊರೇಷನ್ಗಳಿಗೆ, ವಾಣಿಜ್ಯೋದ್ಯಮಿಗಳಿಗೆ, ಆಮೇಲೆ ವಿಶ್ವವಿದ್ಯಾಲಯಗಳಿಗೆ, ಜಮೀನ್ದಾರರಿಗೆ ಪ್ರಾತಿನಿಧ್ಯವನ್ನು ಕೊಡಲಾಯಿತು. ಅದರ ಜೊತೆಗೆ ಈ ಈ 1909ರ ಮಿಂಟೋ ಮಾರ್ಲೆ ಸುಧಾರಣೆ ಬಗ್ಗೆ R.C. ಮುಜುಮ್ದಾರ್ ಅವರು ಹೇಳ್ತಾರ, ಅವು ಪ್ರಭಾವ ಕೊಟ್ಟಿದ್ದವು ಆದರೆ ಅಧಿಕಾರವನ್ನಲ್ಲ, ಅವು ಬೆಳದಿಂಗಳು ಮಾತ್ರ ಅನ್ನುವಂಥದ್ದನ್ನು ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಅವು ಪತನಕ್ಕೆ ನಾಂದಿ ಹಾಡಿವೆ ಅಂತೇಳಿ ಹೇಳ್ತಾರೆ. 1919ರ ಭಾರತದ ಸರ್ಕಾರಿ ಕಾಯ್ದೆ
ಇದು ಮಾಂಟಿಗೋ ಚೆಲ್ಸ್ಫೋರ್ಡ್ ಸುಧಾರಣೆ ಅಂತೇಳಿ ಕರಿತೀವಿ. ಇಲ್ಲಿ ಕೂಡ ಅಷ್ಟೇ ಮಾಂಟಿಗೋ ಅಂದ್ರೆ ಕಾರ್ಯದರ್ಶಿ, ಚೆಲ್ಸ್ಫೋರ್ಡ್ ಅಂತಂದ್ರೆ ವೈಸ್ರಾಯ್ ಅವರು. ಇವರು ಇಬ್ಬರ ಹೆಸರಿನಿಂದ ಈ ಕಾಯ್ದೆಯನ್ನ ಕರಿತೀವಿ ನಾವು. ಒಂದನೇ ಮಹಾಯುದ್ಧದ ನಂತರ ಸ್ವಯಂ ಆಡಳಿತಕ್ಕಾಗಿ ಮತ್ತು 1919ರ ಕಾಯ್ದೆಯ ದೋಷಗಳನ್ನು ಸರಿಪಡಿಸಬೇಕ ಅನ್ನುವಂಥ ಒತ್ತಡ ಇತ್ತು. ಹೀಗಾಗಿ 20ನೇ ಆಗಸ್ಟ್ 1917ರಂದು ಜವಾಬ್ದಾರಿ ಸರ್ಕಾರಕ್ಕಾಗಿ ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡಿತ್ತು. ಅದರಂತೆ ಈ ಕಾಯ್ದೆ ಜಾರಿಗೆ ಬಂದದ್ದು 1921ರಲ್ಲಿ. ಆದರೆ ಇದರ ಪ್ರಮುಖ ಅಂಶಗಳು ಏನಂತಂದ್ರೆ ಕೇಂದ್ರ ಶಾಸಕಾಂಗದ ಅಧಿಕಾರಗಳನ್ನ ಕೇಂದ್ರ ವಿಷಯಗಳು ಮತ್ತು ಪ್ರಾಂತೀಯ ವಿಷಯಗಳಂತೇಳಿ ವಿಂಗಡಣೆ ಮಾಡಿದರು. ಕೇಂದ್ರ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರಕ್ಷಣೆ, ನೋಟ್, ವಿದೇಶಿ ಸಂಬಂಧ, ಪ್ರಾಂತೀಯ ವಿಷಯಗಳು ಶಿಕ್ಷಣ ಮತ್ತು ವ್ಯವಸಾಯ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಾಂತ್ಯದಲ್ಲಿ ದ್ವಿಸರಕಾರ ಬಂದಿರುವಂತ ಕಾಯ್ದೆ ಯಾವುದಂತಂದ್ರೆ ಈ 1919ರ ಕಾಯ್ದೆ ಡಯಾರ್ಕಿ ಅಂತೇಳಿ ಕರಿತೀವಿ. ಪ್ರಾಂತ್ಯದಲ್ಲಿ ಬಂದಿರುವಂತದ್ದು. ಇದೇ ಡಯಾರ್ಕಿ ಕೇಂದ್ರದಲ್ಲಿ ತಂದಿರುವಂತ ಕಾಯ್ದೆ ಯಾವುದಂದ್ರೆ 1935ರ ಭಾರತದ ಸರ್ಕಾರ ಕಾಯ್ದೆ. ಅಂದ್ರೆ 1919ರಲ್ಲಿ ಪ್ರಾಂತ್ಯದಲ್ಲಿ ತಂದಿರುವಂತಹ ಡಯಾರಿಕೆಯನ್ನ 1935ರ ಕಾಯ್ದೆ ರದ್ದು ಮಾಡಿತ್ತು. ಅದನ್ನ ನೆನ್ಪಿಟ್ಕೊಳ್ಳಬೇಕು. ಇಲ್ಲಿ ವರ್ಗಾಯಿಸಲ್ಪಟ್ಟ ವಿಷಯಗಳಂತೇಳಿ ಮಂತ್ರಿಗಳ ನೆರವಿನಿಂದ ಗವರ್ನರ್ಗಳು ಕೆಲಸ ಮಾಡ್ತಾರೆ. ಇಲ್ಲಿ ಮೀಸಲು ವಿಷಯಗಳಂದ್ರೆ ರಾಜ್ಯಪಾಲರು ಮತ್ತು ಕಾರ್ಯನಿರ್ವಾಹಕ ಮಂಡಳಿ ಕೆಲಸ ಮಾಡ್ತಾರೆ. ಡಯಾರಿಕೆ ಅನ್ನುವಂಥದ್ದು ಅಂತಂದ್ರೆ ಎಲ್ಲ ರೀತಿಯ ಅಧಿಕಾರ, ಒಂದು ವರ್ಗಾಯಿಸಲ್ಪಟ್ಟ ವಿಷಯಗಳು, ಒಂದು ಮೀಸಲು ವಿಷಯಗಳು. ಈ ರೀತಿ ದ್ವಿಸದನ ಶಾಸಕಾಂಗ ಅನ್ನುವಂಥದ್ದು ಕೇಂದ್ರದಲ್ಲಿ ಜಾರಿಯಾಗತ್ತು. ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಮೇಲ್ಮನೆ 60 ಸದಸ್ಯರು ಇರ್ತಾರೆ, 5 ವರ್ಷ ಅವಧಿ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತೇಳಿ ಕೆಳಮನೆ 145 ಸದಸ್ಯರು ಇರ್ತಾರೆ, 3 ವರ್ಷ. ಇಲ್ಲಿ ಪ್ರತ್ಯೇಕ ಮತದಾನದ ವರ್ಗವನ್ನ ಮುಂದುವರಿಸ್ತಾರೆ. ಅಂದ್ರೆ 1909ರ ಕಾಯ್ದೆ ಮುಸ್ಲಿಮ್ಸ್ ಕೊಟ್ರೆ, ಇದು ಸಿಖ್ಖರು, ಭಾರತೀಯ ಕ್ರಿಶ್ಚಿಯನ್ನರು, ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನರಿಗೆ ಪ್ರತ್ಯೇಕ ಮತದಾನ ವರ್ಗವನ್ನ ಕೊಡ್ತಾರೆ ಇವರು. ಮತದಾನದ ಹಕ್ಕು ಆಸ್ತಿ, ತೆರಿಗೆ ಪಾವತಿ ಮತ್ತು ಶಿಕ್ಷಣ ಮಾಡಿದವರಿಗೆ ಕೊಡ್ಬೇಕಂತೇಳಿ ಶಿಫಾರಸು ಮಾಡುತ್ತೆ. ಇಲ್ಲಿ ಹೈ ಕಮಿಷನರ್ ಹುದ್ದೆ ಸೃಷ್ಟಿಯಾಗುತ್ತೆ. 1919ರ ಕಾಯ್ದೆ ಪ್ರಮುಖ ವಿಚಾರ ಏನಂದ್ರೆ ಹೈ ಕಮಿಷನರ್ ಹುದ್ದೆ ಸೃಷ್ಟಿಯಾಗುತ್ತೆ. ಮೊದಲನೇದಾಗಿ ಕೆಲಸ ಮಾಡಿದವರು ಯಾರಂದ್ರೆ ದಾದೇಬಾ ಮೇರೆವಾಂಜಿ ದಲಾಲ ಅನ್ನೋರು ಹೈ ಕಮಿಷನರ್ ಆಗಿ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತು. ಅದು 1926 ಅಕ್ಟೋಬರ್ 21ರಂದು ಸ್ಥಾಪನೆ ಮಾಡ್ತಾರೆ. ಕೇಂದ್ರ ಆಯವ್ಯಯ ಪಟ್ಟಿಯಿಂದ ಪ್ರಾಂತೀಯ ಆಯವ್ಯಯ ಪಟ್ಟಿಯನ್ನು ಬೇರ್ಪಡೆ ಮಾಡಿದಂತ ಕಾಯ್ದೆ ಇದಾಗಿದೆ. ವೈಸ್ರಾಯ್ ಅವರ ಕಾರ್ಯನಿರ್ವಾಹಕ ಮಂಡಳಿಗೆ 3 ಮಂದಿ ಭಾರತೀಯವರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಅಂದ್ರೆ 1909ರ ಕಾಯ್ದೆ ಒಬ್ಬರಿಗೆ, ಅದು ಸತ್ಯೇಂದ್ರನಾಥ್ ಪ್ರಸಾದ್ ಸಿನ್ಹಾ ಅವರಿಗೆ ಅವಕಾಶ ಮಾಡಿಕೊಟ್ರೆ ಟೋಟಲ್ 2, ಅಂದ್ರೆ ಟೋಟಲ್ 3 ಜನರಿಗೆ ಅವಕಾಶ ಮಾಡಿಕೊಟ್ಟಿರುವಂತ ಕಾಯ್ದೆ. ಈ 1919ರ ಕಾಯ್ದೆಯನ್ನ ಆನಿ ಬೆಸೆಂಟ್ ಅವರು ಏನಂತ ಕರೀತಾರೆ ಅಂದ್ರೆ ಅಯೋಗ್ಯರ ಕೊಡುಗೆ ಅಂತೇಳಿ ಕರೀತಾರೆ ಇವರು. ಮತ್ತು ಸೈಮನ್ ಆಯೋಗ ಅಂತೇಳಿ, ಇದನ್ನ ನಾವು ಭಾರತೀಯ ಶಾಸನಾತ್ಮಕ ಆಯೋಗ ಅಂತೇಳಿ ಕರಿತೀವಿ. 1919ರ ಕಾಯ್ದೆಯ ಕಾರ್ಯವೈಖರಿ ಬಗ್ಗೆ ಅಧ್ಯಯನ ಮಾಡೋದಕ್ಕೆ 10 ವರ್ಷ ಆದ ಮೇಲೆ ಒಂದು ನಿಯೋಗವನ್ನು ಆಯೋಗವನ್ನು ಕಳಿಸ್ತೀವಿ ಅಂತ ಹೇಳಿರ್ತಾರೆ. ಆದರೆ ಅದಕ್ಕಿಂತ 2 ವರ್ಷ ಮುಂಚೆನೆ ಬಂದಿರುವಂತದ್ದು ಸೈಮನ್ ಆಯೋಗ. ಇದನ್ನು ಶಾಸನಾತ್ಮಕ ಆಯೋಗ ಅಂತೇಳಿ ಕರಿತೀವಿ. ಇದು 1927 ನವೆಂಬರ್ 8ರಂದು ರಚನೆ ಮಾಡ್ತಾರೆ. ಇಲ್ಲಿ ಒಟ್ಟು ಸದಸ್ಯರು 7 ಜನ. ಆ 7 ಜನ ಕೂಡ ಬ್ರಿಟಿಷರೇ ಆಗಿರ್ತಾರೆ. ಹಾಗಾಗಿ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್, ಅದು ವಿಶೇಷವಾಗಿ ಮಹಾತ್ಮ ಗಾಂಧೀಜಿ, ಮೊಹಮ್ಮದ್ ಅಲಿ ಜಿನ್ನಾ ಸೈಮನ್ನರೇ ಹಿಂತಿರುಗಿ ಗೋ ಬ್ಯಾಕ್ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಆದರೆ ಇದಕ್ಕೆ ಬೆಂಬಲ ನೀಡಿದವರು ಯಾರಂದ್ರೆ ಹಿಂದೂ ಮಹಾಸಭಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಪೆರಿಯಾರ್ ಇ.ವಿ. ರಾಮಸ್ವಾಮಿ ಅನ್ನೋರು ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಲಾಲಾ ಲಜಪತ್ ರಾಯ್ ಇದೇ ಸಂದರ್ಭದಲ್ಲಿ, ಈ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಅಕ್ಟೋಬರ್ 30, 1928 ಲಾಹೋರ್ ಪ್ರತಿಭಟನೆಯಲ್ಲಿ ಗಾಯಗೊಂಡು 18 ದಿನದ ನಂತರ ಸಾವನ್ನಪ್ತಾರೆ. ಅದು ನವೆಂಬರ್ 17, 1928ರಂದು. ಸೈಮನ್ ಆಯೋಗದ ಶಿಫಾರಸುಗಳು ಏನಂತಂದ್ರೆ ದ್ವಿಸರ್ಕಾರ ಪದ್ಧತಿ ರದ್ದತಿ ಅಂತೇಳಿ, ಕೋಮುವಾದ ಪ್ರಾತಿನಿಧ್ಯ ಮುಂದುವರಿಕೆ ಆಗುತ್ತೆ, ದುಂಡು ಮೇಜಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ, ಪ್ರಾಂತೀಯ ಸ್ವಾಯತ್ತತೆ ಕೊಡ್ತೀವಿ ಅಂತೇಳಿ ಹೇಳ್ತಾರೆ, ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥ ಶಿಫಾರಸುಗಳನ್ನ ಮಾಡ್ತಾರೆ. ನೆಕ್ಸ್ಟ್ ಬರುವಂಥದ್ದು ಮೋತಿಲಾಲ್ ನೆಹರು ವರದಿ ಅಂತೇಳಿ. ಇವರು ಜವಾಹರ್ಲಾಲ್ ನೆಹರು ಅವರ ತಂದೆ. ಆಗಸ್ಟ್ 10, 1928 ಕಾಲಾನುಕ್ರಮದಲ್ಲಿ ಕೊಡ್ತಾರೆ. ಇತ್ತೀಚೆಗೆ ಜಿನ್ನಾ ಘೋಷಣೆ ಅಥವಾ ಮೋತಿಲಾಲ್ ನೆಹರು ವರದಿ ಅನ್ನುವಂಥದ್ದು ನಮಗೆ ಇಸ್ವಿ ಅಥವಾ ಡೇಟ್ ಎಲ್ಲೂ ಕೂಡ ಒಟ್ಟಿಗೆ ನೆನಪಿರಲೇಬೇಕು. ಫೆಡರಲ್ ಮಾದರಿಯ ಸಂವಿಧಾನ ಬೇಕು ಅನ್ನುವಂಥ ಬೇಡಿಕೆ ನೀಡ್ತಾರೆ ಈ ವರದಿಯಲ್ಲಿ. ಕೋಮುವಾದ ಪ್ರಾತಿನಿಧ್ಯ ರದ್ದಾಗಬೇಕಂತ ಹೇಳ್ತಾರೆ. 19 ಮೂಲಭೂತ ಹಕ್ಕುಗಳನ್ನ ಕೊಡ್ತಾರೆ ಇವರು. ಅಂದ್ರೆ ಇದನ್ನ ನೋಡಿದಂತ ರಾಜ್ಯ ಕಾರ್ಯದರ್ಶಿ
ಇದ್ದಂತ ಬರ್ಕನ್ ಅವರು ಹೇಳ್ತಾರೆ, ಸರ್ವ ಪಕ್ಷಗಳಿಗೆ ಒಮ್ಮತವಾಗಿರುವ ಸಂವಿಧಾನವನ್ನು ರಚಿಸುವ ಯೋಗ್ಯತೆ ಭಾರತೀಯರಿಗೆ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾರೆ. ಅದು ರಾಜ್ಯ ಕಾರ್ಯದರ್ಶಿ ಬರ್ಕನ್ ರವರು. ಇದಕ್ಕೆ ವಿರುದ್ಧವಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರು 14 ಅಂಶಗಳನ್ನು ನೀಡುತ್ತಾರೆ. ಅದು ಮಾರ್ಚ್ 28, 1929 ಅದೇ 1928ರಲ್ಲಿ ಮೋತಿಲಾಲ್ ನೆಹರು ವರದಿ ಬಂದಾದ್ಮೇಲೆ ಅದರ ಅಪೋಸಿಟ್ ಆಗಿ ವಿರುದ್ಧವಾಗಿ ಬಂದಿರುವಂತ ವರದಿ ಅಥವಾ ಅಂಶಗಳು ಯಾವುದಂದ್ರೆ ಅದು 14 ಅಂಶಗಳು. ಕೋಮು ಪ್ರಾತಿನಿಧ್ಯ ಮುಂದುವರಿಬೇಕಂತಾರೆ, ಅವ್ರು ರದ್ದು ಮಾಡ್ಬೇಕಂತಾರೆ, ಇವರು ಮುಂದುವರಿಬೇಕಂತಾರೆ. ಈ ಇಸ್ಲಾಂ ಸಂಸ್ಕೃತಿ ರಕ್ಷಣೆ ಆಗಬೇಕು. ತದನಂತರದಲ್ಲಿ ಬಂದಿರುವಂತದ್ದು ಇರ್ವಿನ್ ಘೋಷಣೆ ಅಂತೇಳಿ ಅಕ್ಟೋಬರ್ 31, 1929 ಅಕ್ಟೋಬರ್ ಇದು ಇರ್ವಿನ್ ಘೋಷಣೆ ಅಂತೇಳಿ ಮಾಡ್ತಾರೆ. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ, ಅದು ಬ್ರಿಟನ್ ಸರ್ಕಾರದ ಉದ್ದೇಶ ಅಂತೇಳಿ ಹೇಳ್ತಾರೆ. ಇಲ್ಲೊಂದು ಫೋಟೋ ಬಂದಿದೆ, ವುಡ್ರೋ ವಿಲ್ಸನ್ ಅಂತೇಳಿ, ಇವರು ಕೂಡ ಅಮೆರಿಕ ದೇಶದ ಅಧ್ಯಕ್ಷರು. 14 ಅಂಶಗಳಂತೇಳಿ ಇವರು ಕೂಡ ನೀಡಿದಂತ ವ್ಯಕ್ತಿ. ದುಂಡು ಮೇಜಿನ ಪರಿಷತ್ತುಗಳಂತೇಳಿ 3 ಎಲ್ಲಿ ಬ್ರಿಟನ್ ದೇಶದಲ್ಲಿ ನಡೀತವೆ. ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನವೆಂಬರ್ 12, 1930 ಜಾರ್ಜ್ ಉದ್ಘಾಟನೆ ಮಾಡ್ತಾರೆ. 5 ಅಧ್ಯಕ್ಷತೆ ರಾಮ್ಸ್ ಮೆಕೋಲ್ ಡೊನಾಲ್ಡ್ ಅವರು ಪ್ರಧಾನಮಂತ್ರಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಇಲ್ಲಿ ಭಾಗವಹಿಸಿದವರು ಎಷ್ಟು ಜನ ಅಂತಂದ್ರೆ 74 ಜನ. 58 ಜನ ಬ್ರಿಟಿಷ್ ಇಂಡಿಯಾದಿಂದ, 16 ಜನ ಪ್ರಾಂತ್ಯಗಳಿಂದ, ಒಟ್ಟು 74 ಜನ ಭಾಗವಹಿಸ್ತಾರೆ. ಕಾಂಗ್ರೆಸ್ ಪಕ್ಷ ಇಲ್ಲಿ ಭಾಗವಹಿಸಲ್ಲ. ಭಾಗವಹಿಸಿದಂತ ಮಹಿಳೆಯರು ಯಾರಂತಂದ್ರೆ ಬೇಗಮ್ಸ್, ಜಹನಾರ್ ಶಹನವಾಜ್, ರಾಧಾಬಾಯಿ ಸುಬ್ಬರಾಯನ್ ಅಂತೇಳಿ ಭಾಗವಹಿಸ್ತಾರೆ. ಎರಡನೆಯ ದುಂಡು ಮೇಜಿನ ಸಮ್ಮೇಳನ ಸೆಪ್ಟೆಂಬರ್ 7ರಿಂದ ಅಂದ್ರೆ 1931ರಿಂದ ಡಿಸೆಂಬರ್ 1, 1931ವರೆಗೆ ನಡೀತಿದೆ. ಗಾಂಧಿ ಇರ್ವಿನ್ ಒಪ್ಪಂದ ನಡೀತಿದೆ. ಯಾಕಂದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಪಕ್ಷ ಭಾಗವಹಿಸಬೇಕನ್ನುವ ಉದ್ದೇಶದಿಂದ 1931 ಮಾರ್ಚ್ 5ರಂದು ಈ ಒಪ್ಪಂದ ನಡೆದಿದೆ. ಈ ಗಾಂಧಿ ಇರ್ವಿನ್ ಒಪ್ಪಂದ ನಡೆದದ್ದು ಯಾವಾಗ ಅಂತೇಳಿ ಅದು ಇಸ್ವಿ ಸಹಿತ ದಿನಾಂಕ ಸಹಿತ ಕೇಳಿರುವಂತದ್ದನ್ನು ನಾವು ನೋಡಬಹುದು. ಕಾಂಗ್ರೆಸ್ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದರು, ಅದು ಗಾಂಧಿ ಇರ್ವಿನ್ ಒಪ್ಪಂದದಿಂದ. ಮಹಾತ್ಮ ಗಾಂಧೀಜಿ, ಸರ್ ಮಿರ್ಜ್ ಇಸ್ಮಾಯಿಲ್ ಅವರು ಭಾಗವಹಿಸ್ತಾರೆ. ಇದರಲ್ಲಿ ಭಾಗವಹಿಸಿದ ಮಹಿಳೆಯರು ಯಾರಂತಂದ್ರೆ ಸರೋಜಿನಿ ನಾಯ್ಡು, ಬೇಗಂ ಜಹನಾರ್, ಶಹನವಾಜ್, ರಾಧಾಬಾಯಿ ಸುಬ್ಬರಾಯನ್ ಅಂತೇಳಿ. ಇದು ಕೋಮುವಾದದ ತೀರ್ಪು. ಅಂದ್ರೆ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದಾದ ಮೇಲೆ ದಲಿತ ವರ್ಗದವರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕೊಡ್ತಾರೆ. ಅಧ್ಯಕ್ಷತೆಯನ್ನು ರಾಮ್ಸ್ ಮ್ಯಾಕ್ ಡೊನಾಲ್ಡ್ ರವರು ವಹಿಸಿಕೊಂಡು ಅವರು ಘೋಷಣೆ ಮಾಡ್ತಾರೆ, ದಲಿತ ವರ್ಗದವರಿಗೆ ಪ್ರತ್ಯೇಕ ಮತವರ್ಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾವಾಗ ಅಂತಂದ್ರೆ ಆಗಸ್ಟ್ 16, 1932ರಂದು. ಇದು ಯಾವಾಗ ದಲಿತ ವರ್ಗದವರಿಗೆ ಪ್ರತ್ಯೇಕವಾದಂತ ಮತಕ್ಷೇತ್ರವನ್ನು ಕೊಡ್ತೀವಂತಾರೋ ಹಾಗೆ ಮಹಾತ್ಮ ಗಾಂಧೀಜಿಯವರು ವಿರೋಧ ವ್ಯಕ್ತಪಡಿಸ್ತಾರೆ. ಕಾರಣ ಏನಂತಂದ್ರೆ ಹಿಂದೂ ಧರ್ಮದಿಂದ ದಲಿತ ವರ್ಗ ದೂರ ಹೋಗುತ್ತನ್ನುವಂತ ದೃಷ್ಟಿಯಿಂದ ಈ ಅವರು ಎರವಾಡು ಜೈಲ್ ಪೂನಾದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆದ್ರೆ ಅಲ್ಲಿ ಪೂನಾ ಒಪ್ಪಂದ ಅಂತೇಳಿ 1932 ಸೆಪ್ಟೆಂಬರ್ 24ರಂದು ಪೂನಾ ಒಪ್ಪಂದ ನಡೀತಿದೆ. ಇಲ್ಲಿ ಮದನ್ ಮೋಹನ್ ಮಾಳವೀಯ ಮುತುವರ್ಜಿ ವಹಿಸಿ ಈ ಒಪ್ಪಂದವನ್ನ ಮಾಡ್ತಾರೆ. ಇಲ್ಲಿ 23 ಜನ ಸಹಿ ಮಾಡ್ತಾರೆ. ಆದ್ರೆ 23 ಸಹಿ ಮಾಡಿದವರಲ್ಲಿ ಮಹಾತ್ಮ ಗಾಂಧೀಜಿ ಸಹಿ ಮಾಡಲ್ಲ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹಿ ಮಾಡಲ್ಲ. ಇಲ್ಲಿ ಮದನ್ ಮೋಹನ್ ಮಾಳವೀಯ ಮತ್ತು ಮಹಾತ್ಮ ಗಾಂಧೀಜಿ ಅವರ ಮಗ ದೇವದಾಸ್ ಗಾಂಧಿ ಅವರು ಸಹಿಯನ್ನ ಮಾಡ್ತಾರೆ. ನೆಕ್ಸ್ಟ್ ದುಂಡು ಮೇಜಿನ ಸಭೆ 3ನೇದಂತೇಳಿ ನವೆಂಬರ್ 17, 1932ರಿಂದ ಡಿಸೆಂಬರ್ 24, 1932ವರೆಗೆ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸಲ್ಲ, ಯಾರು ಕೂಡ ಭಾಗವಹಿಸಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಇದು 3ನೇ ದುಂಡು ಮೇಜಿನ ಸಮ್ಮೇಳನ. ಒಟ್ಟು 3 ದುಂಡು ಮೇಜಿನ ಸಮ್ಮೇಳನದ ಪ್ರಮುಖ ವಿಚಾರಗಳು, ಮುಖ್ಯಾಂಶಗಳು ಏನಂದ್ರೆ ಸಂವಿಧಾನ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಸರ್ಕಾರವು ಶಾಸಕಾಂಗಕ್ಕೆ ಹೊಣೆಯಾಗಿರ್ಬೇಕು ಅನ್ನುವಂಥದ್ದು, ತಮ್ಮ ಆಂತರಿಕ ವಿಷಯಗಳಲ್ಲಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ನಂತರ ಬಂದಿರುವುದು 1935ರ ಭಾರತದ ಸರ್ಕಾರ ಕಾಯ್ದೆ. ಲಾರ್ಡ್ ವಿಲ್ಲಿಂಗ್ಟನ್ ಅವರು ಭಾರತದ ವೈಸ್ರಾಯರವರ ಕೆಲಸ ಮಾಡ್ತಿರ್ತಾರೆ. ಈ ಕಾಯ್ದೆ ಬ್ರಿಟನ್ ಸಂಸತ್ತು ಆಗಸ್ಟ್ 2 ಒಪ್ಪಿಗೆ ಕೊಡ್ತೈತಿ. 2ನೇ ಅಕ್ಟೋಬರ್ 1935ರಂದು ಜಾರಿಗೆ ಬರುತ್ತೆ. ಇದು 321 ವಿಧಿಗಳು, 10 ಅನುಸೂಚನೆಗಳನ್ನು ಒಳಗೊಂಡಿದೆ. ಭಾರತದ ಸಂವಿಧಾನವನ್ನು ರಚನೆ ಮಾಡುವಾಗ ಬ್ಲೂ ಪ್ರಿಂಟ್ ಆಗಿ, ಬುನಾದಿಯಾಗಿ ಕೆಲಸವನ್ನ ಮಾಡಿದಂತ ಕಾಯ್ದೆ. ಅಂದ್ರೆ ಭಾರತದ ಸಂವಿಧಾನ ರಚನೆ ಮಾಡುವಾಗ ಅತಿ ಹೆಚ್ಚು ವಿಚಾರಗಳನ್ನ ಬಳಕೆ ಮಾಡಿಕೊಂಡಿರೋದು 1935ರ ಕಾಯ್ದೆಯ ಅಂಶಗಳನ್ನಂತೇಳಿ. ಅಖಿಲ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿತ್ತು. ಅಧಿಕಾರ ವಿಭಜನೆ ಮಾಡ್ತಾರೆ. ಒಕ್ಕೂಟ ಪಟ್ಟಿ ಅಂತೇಳಿ 59, ಪ್ರಾಂತೀಯ ಪಟ್ಟಿ ಅಂತೇಳಿ 54, ಸಮವರ್ತಿ ಪಟ್ಟಿ ಅಂತೇಳಿ 36, ಶೇಷಾಧಿಕಾರವನ್ನ ವೈಸ್ರಾಯ್ ಅವರಿಗೆ ವಹಿಸಿಕೊಡ್ತಾರೆ. ಇವತ್ತೇನು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ
ಮತ್ತು ಸಮವರ್ತಿ ಪಟ್ಟಿ ಅಂತ ಇದೆಯಲ್ಲ ಅದು ಬಂದಿರುವಂತದ್ದು 1935ರ ಕಾಯ್ದೆಯಿಂದ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರದ್ದತಿ ಮಾಡ್ತಾರ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಬಂದಿರೋದು ಯಾವ ಯಾವ ಕಾಯ್ದೆಯಿಂದ? 1919ರ ಕಾಯ್ದೆಯಂತೆ. ಆದ್ರೆ ಈ 1919ರ ಕಾಯ್ದೆಯಲ್ಲಿ ಬಂದಂತ ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಪದ್ಧತಿಯನ್ನ 1935ರ ಕಾಯ್ದೆ ರದ್ದು ಮಾಡ್ತೈತಿ. ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಕೊಡ್ತೈತಿ 1937ರವರೆಗೂ. ಆದ್ರೆ 1937 ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಜಾರಿ ಆಗಲ್ಲ. ಕೇಂದ್ರದಲ್ಲಿ ದ್ವಿಸರ್ಕಾರ ಅಂದ್ರೆ ಡಯಾರ್ಕಿ ಅನ್ನುವಂಥದ್ದು ಕೇಂದ್ರದಲ್ಲಿ ಜಾರಿ ಮಾಡ್ತಾರೆ. ಅಲ್ಲಿ ಯಾವ ರೀತಿ ಇರುತ್ತಂದ್ರೆ ಮೀಸಲು ವಿಷಯಗಳು, ವರ್ಗಾಯಿಸಲ್ಪಡುವ ವಿಷಯಗಳಂತೇಳಿ ಎರಡು ವಿಷಯಗಳನ್ನು ಮಾಡ್ತಾರೆ. ಅದನ್ನೇ ನಾವು ಡಯಾರ್ಕಿ ಅಂತೇಳಿ ಕರಿತೀವಿ ನಾವು. ಅಂದ್ರೆ ಕೇಂದ್ರದಲ್ಲಿ ಡಯಾರ್ಕಿ ತಂದಿರುವಂತದ್ದು ಯಾರು ಅಂತಂದ್ರೆ ಯಾವ ಕಾಯ್ದೆ ಅಂದ್ರೆ 1935. ಪ್ರಾಂತ್ಯಗಳಲ್ಲಿ ಡಯಾರ್ಕಿ ತಂದಿದ್ದು ಯಾವುದಂದ್ರೆ 1919ರ ಕಾಯ್ದೆ. ದ್ವಿಸದನ ಶಾಸಕಾಂಗ ಪದ್ಧತಿ 11 ಪ್ರಾಂತ್ಯಗಳಿರ್ತವೆ. 6 ಪ್ರಾಂತ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಬರುತ್ತೆ. ಬೆಂಗಾಲ್, ಬಾಂಬೆ, ಮದ್ರಾಸ್, ಬಿಹಾರ್, ಅಸ್ಸಾಂ ಮತ್ತು ಯುನೈಟೆಡ್ ಪ್ರಾವಿನ್ಸ್ಗಳಲ್ಲಿ ದ್ವಿಸದನ ಶಾಸಕಾಂಗ ಬರುತ್ತೆ. ಇಲ್ಲಿ ದಮನಿತ ವರ್ಗಗಳಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಪ್ರತ್ಯೇಕ ಮತದಾರ ವರ್ಗವನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ 1909, 1919 ಕೊಟ್ಟಿರುತ್ತೋ ಅದರ ಜೊತೆಗೆ ಈ ಕಾಯ್ದೆ ಕೂಡ ಮುಂದುವರಿಸಿಕೊಂಡು ಹೋಗ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಏಪ್ರಿಲ್ 1, 1935. ಇದು ರಾಷ್ಟ್ರೀಕರಣಗೊಂಡದ್ದು ಜನವರಿ 1, 1949. ಇಲ್ಲಿ ಎಲ್ಟನ್ ಯಂಗ್ ಕಾಯ್ದೆ ಮುಖಾಂತರ ಬಂದಿರುವಂತದ್ದು ಅನ್ನುವಂಥದ್ದು ನಮಗೆ ಗೊತ್ತಿರಲೇಬೇಕು. ಭಾರತೀಯ ಲೋಕಸೇವಾ ಆಯೋಗ, ಜಂಟಿ ಲೋಕಸೇವಾ ಆಯೋಗ ಸ್ಥಾಪನೆ ಆಗಿದ್ದು ಈ ಕಾಯ್ದೆಯಿಂದ. ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಗುತ್ತು. ಅದು ಅಕ್ಟೋಬರ್ 1, 1937. ಇಲ್ಲಿ ಸರ್ ಮಾರಿಸ್ ಗ್ವಾರಿಯರ್ ಅನ್ನುವಂಥವರು ಪ್ರಥಮ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡ್ತಾರೆ. ಇದು ಎಲ್ಲಿವರೆಗೂ ಫೆಡರಲ್ ನ್ಯಾಯಾಲಯ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಆಗಿ ಕೆಲಸ ಮಾಡ್ತಂದ್ರೆ, ಭಾರತದ ಸುಪ್ರೀಂ ಕೋರ್ಟ್ ಈಗಿದೆಯಲ್ಲ 28/1/1950ಕ್ಕೆ ಕಾರ್ಯಾರಂಭ ಮಾಡುತ್ತು. ಅಲ್ಲಿವರೆಗೂ ಕೂಡ ಫೆಡರಲ್ ನ್ಯಾಯಾಲಯ ಭಾರತದ ಸುಪ್ರೀಂ ಕೋರ್ಟ್ ಆಗಿ ಕೆಲಸವನ್ನ ಮಾಡುತ್ತೆ. ಈ ಕಾಯ್ದೆಯನ್ನು ಏನಂತ ಕರೀತಾರೆ ಅಂದ್ರೆ, ಬ್ರಿಟಿಷ್ ಭಾರತದಿಂದ ಬರ್ಮಾವನ್ನ ಪ್ರತ್ಯೇಕಗೊಳಿಸುತ್ತೆ. ಅಂದ್ರೆ ಬ್ರಿಟಿಷ್ ಭಾರತದಿಂದ ಬರ್ಮ ದೇಶವನ್ನು ಪ್ರತ್ಯೇಕಗೊಳಿಸಿದ್ದು ಇದೇ ಕಾಯ್ದೆ. ಮತ್ತೆ ಈ ಕಾಯ್ದೆ ಭಾರತದ ಮಂಡಳಿ ರದ್ದತಿ ಮಾಡ್ತೈತಿ. ಆ ಸಲಹೆಗಾರ ಅಂತೇಳಿ ನೇಮಕ ಮಾಡ್ತಾರೆ. ಬಟ್ 1858 ಭಾರತದ ಸರ್ಕಾರಿ ಕಾಯ್ದೆ ಜಾರಿಗೆ ತಂದಂತ ಭಾರತೀಯ ಮಂಡಳಿಯನ್ನ ರದ್ದು ಮಾಡಿದ ಕಾಯ್ದೆ ಯಾವುದಂದ್ರೆ 1935ರ ಕಾಯ್ದೆ. ಕೇಂದ್ರದಲ್ಲಿ ದ್ವಿಸದನ ಪದ್ಧತಿ ಬರುತ್ತೆ. ಆ ಕೇಂದ್ರದಲ್ಲಿ ದ್ವಿಸದನ ಪದ್ಧತಿ ಬಂದಿರ್ತೈತಿ, ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ 375 5 ವರ್ಷ ಇದೆ. ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನುವಂಥದ್ದು 269 ವರ್ಷ ಇದೆ ಅವರ ಅಧಿಕಾರಾವಧಿ. ಬ್ರಿಟಿಷ್ ಭಾರತದಿಂದ ಬರ್ಮ ದೇಶ ಪ್ರತ್ಯೇಕಗೊಳಿಸ್ತಂತ ಹೇಳಿದ ಈಗಾಗಲೇ. ಈ ಕಾಯ್ದೆಯು ಕೊಳಿತ ರಾಜ್ಯಾಂಗದ ಸೃಷ್ಟಿ ಅಂತೇಳಿ ಜಿನ್ನಾ ಅವರು ಹೇಳಿಕೆಯನ್ನು ಕೊಡ್ತಾರೆ. ನಮ್ಮ ಮೇಲೆ ಬಲಾತ್ಕಾರವಾಗಿ ಹೇರಿದ್ದು ಅದು ಬಾಹ್ಯವಾಗಿ ಪ್ರಜಾಪ್ರಭುತ್ವದ ಲಕ್ಷಣ ಹೊಂದಿದ್ದರೂ ಆಂತರಿಕವಾಗಿ ಪ್ರಜಾ ವಿರೋಧಿಯಾಗಿ ಕಾಣುತ್ತದೆ ಅಂತೇಳಿ ಮದನ್ ಮೋಹನ್ ಮಾಳವಿಯವರು ಈ 1935ರ ಕಾಯ್ದೆಯನ್ನು ಟೀಕೆ ಮಾಡ್ತಾರೆ. ಈ ಕಾಯ್ದೆಯನ್ನು ನಾನು ನೆಲಕ್ಕೆ ಹಾಕಿ ಟಿಕ್ಕಿ ಬಂಗಾಳ ಕೊಲ್ಲಿಯಲ್ಲಿ ಬೀಸಾಡಿವೆ. ಇದು ಗುಲಾಮಗಿರಿಯ ಹೊಸ ಸಣ್ಣದು, ಬ್ರೆಕ್ಗಳುಳ್ಳ ಆದರೆ ಇಂಜಿನ್ ಇಲ್ಲದ ವಾಹನ ಅಂತೇಳಿ ಜವಾಹರ್ಲಾಲ್ ನೆಹರು ಅವರು ಟೀಕೆ ಮಾಡ್ತಾರೆ. ಆಗಸ್ಟ್ ಕೊಡಿಗೆ 1940, ಆಗಸ್ಟ್ 8, 1942ರಂದು ವೈಸ್ರಾಯ್ ಲಾರ್ಡ್ ಲೆನಿನ್ ಸಿಮ್ಲಾದಲ್ಲಿ ಭಾರತೀಯರಿಗೆ ಕೆಲವು ಕೊಡಿಗಳನ್ನು ನೀಡದ ಆಶ್ವಾಸನೆ ನೀಡಿದಂತ ದಿನ ಇದಾಗಿದೆ. ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ಬೆಂಬಲ ಕೊಟ್ರೆ ನಿಮಗೆ ಒಂದಿಷ್ಟು ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂತೇಳಿ. ಆ ಮುಖ್ಯಾಂಶಗಳು ಏನಂತಂದ್ರೆ, ಡೊಮಿನಿಯನ್ ಮಾದರಿಯ ಆಧಾರದ ಮೇಲೆ ಜವಾಬ್ದಾರಿ ಸರ್ಕಾರವನ್ನು ರಚನೆ ಮಾಡ್ತೀವಿ, ಸಂವಿಧಾನ ರಚನಾ ಸಮಿತಿ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿತ್ತು. ಆಗಸ್ಟ್ ಕೊಡಿಗೆ ಇದು 1940 ಆಗಸ್ಟ್ 8ರಂದು. ಕ್ರಿಪ್ಸ್ ಪ್ರಸ್ತಾವನೆ ಅಂತೇಳಿ 1942ರಲ್ಲಿ ಬರುತ್ತೆ. ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ ಸರ್ಕಾರ ಸಂಕಷ್ಟದಲ್ಲಿದ್ದಾಗ ವಿನ್ಸ್ಟನ್ ಚರ್ಚಿಲ್ರು ಭಾರತಕ್ಕೆ ರಾಜಕೀಯ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಹೇಳ್ತಾರೆ. ಆಗ ಮಾರ್ಚ್ 22, 1942ರಂದು ಸ್ಟ್ಯಾಫರ್ಡ್ ಕ್ರಿಪ್ಸ್ ನೇತೃತ್ವದಲ್ಲಿ ನಿಯೋಗ ಭಾರತಕ್ಕೆ ಬರುತ್ತೆ. ಇದು ಕೂಡ ಅಷ್ಟೇ, ಡೊಮಿನಿಯನ್ ರಾಜ್ಯ ಸ್ಥಾಪನೆ ಮಾಡ್ತೀವಿ, ಸಂವಿಧಾನ ರಚನಾ ಸಮಿತಿ ರಚನೆ ಮಾಡ್ತೀವಿ, ಅದು ಚುನಾಯಿತರ ಸದಸ್ಯರಿಂದ ಕೂಡಿರ್ಬೇಕು ಅನ್ನುವಂಥದ್ದು ಹೇಳುತ್ತು. ಆದರೆ ಇದನ್ನ ಕಂಡಂತ ಮಹಾತ್ಮ ಗಾಂಧೀಜಿಯವರು ಹೇಳಿಕೆ ಮಾಡ್ತಾರೆ, ಟೀಕೆ ಕೊಡ್ತಾರೆ. ಏನಂದ್ರೆ, ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್, ಪೋಸ್ಟೆಡ್ ಡೇಟೆಡ್ ಚೆಕ್, ಡ್ರಾ ಆನ್ ಕ್ರಾಸಿಂಗ್ ಬ್ಯಾಂಕ್ ಅಂತೇಳಿ. ಅಂದ್ರೆ ಈ ರೀತಿ ಅಂದ್ರೆ ಮುಂದಿಂದ ಹೇಳುವಂಥದ್ದು ಈ ಕ್ರಿಪ್ಸ್ ಪ್ರಸ್ತಾವನೆ ಅಂತಂದ್ರೆ ಈ ಕೊಡೋದು ಹೇಳ್ರಿ, ಅದ್ರ ಮುಂದಿಂದ ಹೇಳ್ಬಾರ್ದು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಟೀಕೆಯನ್ನ ಮಾಡ್ತಾರೆ. ನೆಕ್ಸ್ಟ್, ಈ ಕ್ರಿಪ್ಸ್ನ ಸಲಹೆಗಳು ಎಲ್ಲ ಭಾರತೀಯರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದವು, ಆದರೆ ಯಾರನ್ನು ಸಮಾಧಾನ ಪಡಿಸೋದಕ್ಕೆ ಆಗ್ಲಿಲ್ಲ ಅಂತೇಳಿ
MV ಪೈಲ್ ರವರು ಹೇಳಿಕೆಯನ್ನು ನೀಡ್ತಾರೆ. ವೆವೆಲ್ ಯೋಜನೆ ಅಂತೇಳಿ 1945ರಲ್ಲಿ ಮಹಾತ್ಮ ಗಾಂಧೀಜಿ ಯುದ್ಧ ಮುಗಿದ ನಂತರ ಸಂಪೂರ್ಣ ಸ್ವಾತಂತ್ರ್ಯ ಕೊಡುವ ಭರವಸೆ ಕೊಟ್ಟರೆ ಮಾತ್ರ ಯುದ್ಧದಲ್ಲಿ ಭಾಗವಹಿಸುವುದಾಗಿ ಹೇಳಿದಾಗ ಪತ್ರ ಬರೆದಾಗ ಲಾರ್ಡ್ ವೆವೆಲ್ ಅವರು ಪತ್ರ ಬರೆದಂತ ಸಂದರ್ಭದಲ್ಲಿ ಅದರ ಪ್ರತಿಯಾಗಿ ವೆವೆಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಅದು ಜೂನ್ 14, 1945ರಂದು ವೈಸ್ರಾಯ್ ಕಾರ್ಯಕಾರಿ ಸಮಿತಿಯ ಪುನರ್ರಚಿಸುವುದು ಇನ್ನೂ ಮುಂತಾದ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಜೂನ್ 25, 1945 ಸಿಮ್ಲಾದಲ್ಲಿ ಸರ್ವ ಪಕ್ಷಗಳ ಸಭೆ ಕರೀತಾರೆ. ಹಾಗಾಗಿ ಈ ವೆಬೆಲ್ ಯೋಜನೆಗೆ ಮತ್ತೊಂದು ಹೆಸರಿಂದ ಏನು ಕರಿತೀವಿ ಅಂದ್ರೆ ಸಿಮ್ಲಾ ಸಮಾವೇಶ ಅಂತೇಳಿ ಕರಿತೀವಿ. ಅದು 1945. ಇದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಈ ಯೋಜನೆಯನ್ನ ತಿರಸ್ಕಾರ ಮಾಡ್ತಾರೆ. ಮತ್ತೊಂದು ಏನಂದ್ರೆ ಕ್ಯಾಬಿನೆಟ್ ಮಿಷನ್, ಭಾರತದ ಸಂವಿಧಾನಕ್ಕೆ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಮಿಷನ್ ಅಥವಾ ಆಯೋಗ ಯಾವುದಂದ್ರೆ ಇದು. ಪ್ರಧಾನಿ ಕ್ಲೆಮೆಂಟ್ ಹ್ಯಾಟ್ಲೆ ಅವರು ಮಂತ್ರಿಮಂಡಲದ ಸದಸ್ಯರ ನಿಯೋಗವನ್ನು ಭಾರತಕ್ಕೆ ಕಳಿಸಿಕೊಡ್ತಾರೆ. ಪೆಥಿಕ್ ಲ್ಯಾರೆನ್ಸ್ ಭಾರತಕ್ಕೆ ಸಂಬಂಧಿಸಿದ ಕಾರ್ಯದರ್ಶಿ, ಕ್ಯಾಪ್ಟನ್ ಕ್ರಿಪ್ಸ್ ವ್ಯಾಪಾರ ರಾಜ್ಯ ಸಚಿವ, ಎ.ವಿ. ಅಲೆಕ್ಸಾಂಡರ್ ನೌಕಾಪಡೆಯ ಸಚಿವ. ಇವರು 3 ಜನ ಭಾರತಕ್ಕೆ ಬಂದು ಅಂದ್ರೆ ಮಾರ್ಚ್ 24, 1946ರಲ್ಲಿ ಭಾರತಕ್ಕೆ ಆಗಮಿಸಿ ಮೇ 16, 1946ರಲ್ಲಿ ತಮ್ಮ ಯೋಜನೆಯನ್ನ ಪ್ರಕಟಣೆ ಮಾಡ್ತಾರೆ. ಇಲ್ಲಿ ಕ್ಯಾಬಿನೆಟ್ ಮಿಷನ್ನ ಪ್ರಮುಖ ಶಿಫಾರಸುಗಳನ್ನು ಹೇಳ್ತಾರೆ ಅವರು. ಭಾರತದ ಒಕ್ಕೂಟ ರಚನೆ ಮಾಡ್ತೀವಿ, ಪಾಕಿಸ್ತಾನ ರಚನೆಗೆ ಒಪ್ಪಿಗೆ ಕೊಡಲ್ಲ, ಭಾರತೀಯ ಸಾರ್ವಭೌಮತ್ವ ಅಥವಾ ಸ್ವಾಯತ್ತತೆ, ಭಾರತವು ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿ ಉಳಿಬೇಕು, ಆದರೆ ಆಂತರಿಕ ನಿರ್ಧಾರಗಳಲ್ಲಿ ಸ್ವಾಯತ್ತವಾಗಿರ್ಬೇಕಂತೇಳಿ ಸಂವಿಧಾನ ರಚನಾ ಸಮಿತಿ ರಚನೆ ಮಾಡ್ತಾರೆ. ಅದು 389 ಸದಸ್ಯರಿಂದ ಸಂವಿಧಾನವನ್ನು ರಚನೆ ಮಾಡ್ರಿ ಅಂತ ಹೇಳ್ತಾರೆ. ಆದರೆ 299 ಸದಸ್ಯರು ಅದು ಭಾರತದ ಸ್ವತಂತ್ರ ನಂತರ ಕಡಿಮೆ ಆಗಿತ್ತು. ತಾತ್ಕಾಲಿಕ ಸರ್ಕಾರ ರಚನೆ ಸೆಪ್ಟೆಂಬರ್ 2, 1946ರಂದು. ಮುಸ್ಲಿಂ ಲೀಗ್ 1946 ಆಗಸ್ಟ್ 16ರಂದು ನೇರ ಕಾರ್ಯದಿನ ಡೈರೆಕ್ಟ್ ಆಕ್ಷನ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಕಾರಣ ಏನಂದ್ರೆ ಅವರಿಗೆ ಪ್ರತ್ಯೇಕವಾದಂತ ಪಾಕಿಸ್ತಾನ ಬೇಕು ಅಂತೇಳಿ. ಕೊನೆಯ ಕಾಯ್ದೆ ಅಂದರೆ 1947ರ ಭಾರತದ ಸ್ವತಂತ್ರ ಕಾಯ್ದೆ. ಇದು ಭಾರತ ಮತ್ತು ಪಾಕಿಸ್ತಾನ ಅನ್ನುವಂಥದ್ದನ್ನು ವಿಭಜನೆ ಮಾಡಿದಂತ ಕಾಯ್ದೆ ಇದಾಗಿದೆ. ಸರ್ ಸಿರರ್ ರಾಡ್ಕ್ಲಿಫ್ ಅವರನ್ನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿರೇಖೆಯನ್ನು ಗುರುತಿಸೋದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಅದರ ಅಧ್ಯಕ್ಷತೆಯನ್ನ ರಾಡ್ಕ್ಲಿಫ್ ಅವರು ವಹಿಸಿಕೊಳ್ತಾರೆ. ಹಾಗಾಗಿ ಇವತ್ತಿನವರೆಗೂ ಕೂಡ ನಾವು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯನ್ನ ರಾಡ್ಕ್ಲಿಫ್ ಅಂತ ಹೇಳಿ ಕರಿತೀವಿ. ಬ್ರಿಟಿಷ್ ಆಡಳಿತ ಅಂತ್ಯಗೊಳ್ಳುತ್ತೆ ಈ ಕಾಯ್ದೆ ಮುಖಾಂತರ. ವೈಸ್ರಾಯ್ ಹುದ್ದೆ ರದ್ದಾಗುತ್ತು. ಆದರೆ ಗವರ್ನರ್ ಜನರಲ್ ಹುದ್ದೆ ರಚನೆ ಮಾಡ್ತಾರೆ. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಪಾಕಿಸ್ತಾನದ ಮೊದಲ ಗವರ್ನರ್ ಆಗಿ ನೇಮಕಗೊಳ್ತಾರೆ. ಭಾರತವು ತನ್ನ ಸಂವಿಧಾನವನ್ನು ತಯಾರಿಸುವವರೆಗೂ ಕೂಡ 1935ರ ಕಾಯ್ದೆಯಂತೆ ತಾತ್ಕಾಲಿಕವಾಗಿ ಸರ್ಕಾರವನ್ನು ನಡೆಸಬೇಕು ಅಂತೇಳಿ ಶಿಫಾರಸು ಮಾಡಿದ ಕಾಯ್ದೆ 1947. ಪ್ರಶ್ನೆಗಳು ಅದೇ 5 ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾ ಇದ್ದೀನಿ. ಈ ತರಗತಿ ಕೇಳಿದಾದ ಮೇಲೆ ನೀವು ಖಂಡಿತ ಕಮೆಂಟ್ ಮಾಡೋದ್ರ ಮೂಲಕ ಉತ್ತರ ಹೇಳಿ. ಮೊದಲನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಆಡಳಿತ ನಡೆಸಿದ ಅವಧಿ ಎ, ಬಿ, ಸಿ, ಡಿ ಇದೆ. 4 ಆಪ್ಷನ್ ಕೊಡಲಾಗಿದೆ, ಸರಿಯಾದ ಉತ್ತರ ಹೇಳಿ. ಎರಡನೇ ಪ್ರಶ್ನೆ ಇದೆ, 1931ರಲ್ಲಿ ನಡೆದ 2ನೇ ದುಂಡು ಮೇಜಿನಲ್ಲಿ ಭಾಗವಹಿಸಿದ ಭಾರತದ ಮಹಿಳೆಯರು ಯಾರು ಅಂತೇಳಿ. 1 ಬೇಗಂ ಶಹನವಾಜ್, 2 ರಾಧಾಬಾಯಿ ಸುಬ್ಬರಾಯನ್, 3 ಪಂಡಿತ್ ವಿಜಯಲಕ್ಷ್ಮಿ, 4 ಸರೋಜಿನಿ ನಾಯ್ಡು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ. 1 ಮತ್ತು 2 ಬಿ 1, 2, 3 ಅಂತೇಳಿ, ಸಿ 1, 2 and 4 ಅಂತೇಳಿ, ಡಿ ಎಲ್ಲವೂ ಸರಿ ಅಂತಿದೆ. ನೀವೇ ಕಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು. ಮೊದಲನೆಯ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ ಒಟ್ಟು ಭಾರತೀಯರ ಸಂಖ್ಯೆ ಎಷ್ಟು? ನಾನು ಈ ತರಗತಿ ಪ್ರಾರಂಭ ಮಾಡುವಾಗಲೂ ಕೇಳಿದ ಅದೇ ಪ್ರಶ್ನೆ, ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. 72, 74, 79, 76 ಅಂತಿದೆ. ಎಷ್ಟು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. 4ನೇ ಪ್ರಶ್ನೆ, ಪ್ರಥಮ ಭಾರತ ರಾಜ್ಯ ಕಾರ್ಯದರ್ಶಿ ಯಾರಂತೇಳಿ. ವಿಲಿಯಂ ಹೇರ್, ಲಾರ್ಡ್ ಸ್ಟ್ಯಾನ್ಲಿ, ಲಾರ್ಡ್ ಕ್ಯಾನಿಂಗ್, ವಿಲಿಯಂ ಬೆಂಟಿಂಗ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ನೀವೇ ಹೇಳಿ. ಕೊನೆಯ ಪ್ರಶ್ನೆ, ಚಾರ್ಟರ್ ಕಾಯ್ದೆ 1853, ಲಾರ್ಡ್ ವಿಲಿಯಂ ಬೆಂಟಿಂಗ್. ಭಾರತದ ಸರ್ಕಾರ ಕಾಯ್ದೆ 1935, ಲಾರ್ಡ್ ಕ್ಯಾನಿಂಗ್. ಭಾರತದ ಸರ್ಕಾರ ಕಾಯ್ದೆ 1858, ಲಾರ್ಡ್ ವಿಲ್ಲಿಂಗ್ಡನ್. ಚಾರ್ಟರ್ ಕಾಯ್ದೆ 1833, ಲಾರ್ಡ್ ಡಾಲೌಸಿ ಅಂತೇಳಿ. ಸರಿಯಾಗಿ ಹೊಂದಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ಉತ್ತರ ಹೇಳಿ. 4 ಆಪ್ಷನ್ ಅನ್ನ ಕೊಡಲಾಗಿದೆ. ಇಲ್ಲಿವರೆಗೂ ಭಾರತದ ಸಂವಿಧಾನದ ರಚನೆಯ ಪೂರ್ವದಲ್ಲಿ ನಡೆದಿರುವಂತಹ ಐತಿಹಾಸಿಕ ಬೆಳವಣಿಗೆ ಕುರಿತಾದ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ಈ ತರಗತಿ ನಿಮಗೆ ಇಷ್ಟ ಆಗಿ ಮತ್ತೊಂದು ತರಗತಿ ನೋಡ್ಬೇಕಂತಂದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ.